ಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು ಸ್ತೋತ್ರಗಳಪ್ಪ. ಕಳೆದ ದಿನಗಳಿಂದ ನಮ್ಮನ್ನು ಕಾಪಾಡಿ ಆಶೀರ್ವದಿಸಿ ಬಲಪಡಿಸಿ ನಿನ್ನ ಜ್ಞಾನದಿಂದ ತುಂಬಿಸಿ ಲೋಕದ ಆಶೆಗಳಿಗೆ ಬಲಿಯಾಗದಂತೆ ನಿಮ್ಮ ಚಿತ್ತದಂತೆ ನಡೆಯಲಿಕ್ಕೆ ನಮಗೆ ಸಹಾಯ ಮಾಡಿದಕ್ಕೆ ನಿನಗೆ ಸ್ತೋತ್ರ ತಂದೆ. ಈ ಸಾಯಂಕಾಲ ಸಮಯದಲ್ಲಿ ಮತ್ತೊಂದು ಅವರಿಗೆ ಸೇರಿ ಬಂದಿದ್ದೇವೆ ತಂದೆ. ನಿನ್ನನ್ನು ಸ್ತುತಿಸಿದ್ದೇವೆ, ಹಾಡುಗಳ ಮುಖಾಂತರ ಕೊಂಡಾಡಿದ್ದೇವೆ. ನಮ್ಮನ್ನು ಆಶೀರ್ವದಿಸ್ರಿ, ಬಲಪಡಿಸ್ರಿ, ನಿನ್ನ ಜ್ಞಾನದಿಂದ ತುಂಬಿಸ್ರಿ ದೇವ. ಮತ್ತೆ ಈ ಸಮಯದಲ್ಲಿ ನಿನ್ನ ಮಾತುಗಳನ್ನು ಹೇಳುವಾಗ ನಿನಗೆ ಒಳಪಟ್ಟು ನಿನ್ನ ಚಿತ್ತವನ್ನು ಸರಿಯಾದಂತ ರೀತಿಯಲ್ಲಿ ವಿವರಿಸುವುದಕ್ಕಾಗಿ ನನಗೆ ಸಹಾಯ ಮಾಡಬೇಕೆಂಬುದಾಗಿ ಬೇಡುತ್ತೇನೆ. ಇವು ನನ್ನ ಮಾತುಗಳಲ್ಲ ದೇವ, ನಿನ್ನ ಮಾತು ಎಂದು ತಿಳಿದುಕೊಂಡು ಪ್ರತಿಯೊಬ್ಬರು ಕೂಡ ಭಯಭಕ್ತಿಯಿಂದ ವಾಕ್ಯಗಳನ್ನು ಅಂಗೀಕರಿಸಿಕೊಂಡು ನಿನಗೋಸ್ಕರ ಬದುಕುವಂತ ಆಲೋಚನೆಗಳು ಮಕ್ಕಳೆಲ್ಲರಿಗೂ ನೀಡಬೇಕೆಂಬುದಾಗಿ ಬೇಡುತ್ತಾ ನನ್ನನ್ನು ಕೂಡ ನಿನ್ನ ಕೈಗೊಪ್ಪಿಸಿಕೊಡುತ್ತಾ ಸಮಸ್ತವು ಈ ಕಾರ್ಯಕ್ರಮದಿಂದ ನಿನ್ನ ನಾಮಕ್ಕೆ ಮಹಿಮುಂಟಾಗುವಂತ ರೀತಿಯಲ್ಲಿ ನಮಗೆ ಜೊತೆಗಾರಾಗಿದ್ದುಕೊಂಡು ನಡೆಸ್ತಾರೆ ಎಂಬುದಾಗಿ ಬೇಡುತ್ತಾ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುವ ಆಮೇಲೆ ಓಕೆ. ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಕೂಡಿ ಬಂದಂತ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ತಿಳಿಸುತ್ತೇನೆ. ಮ್ಯೂಟ್ ಮಾಡಿಕೊಳ್ಳಿಂದ ದಯಮಾಡಿ ಮ್ಯೂಟ್ ಮಾಡ್ಕೊಳ್ಳಿ. ಯಾರ್ದು ಆನ್ ಇದೆ ಮಹಾಲಕ್ಷ್ಮಿ ಅವರೇ, ಅವರಿಗೆ ಮ್ಯೂಟ್ ಮಾಡಿ. ಮಾಡಿದ್ದೇನಯ್ಯ. ಓಕೆ ಓಕೆ ಪ್ರಿಯರೇ, ಇವತ್ತು ಸೋಮವಾರ ಮತ್ತು ಇವತ್ತಿನಿಂದ ಶನಿವಾರದವರೆಗೆ ದೇವರ ವಾಕ್ಯಗಳ ಮುಖಾಂತರ ದೇವರು ನಮ್ಮನ್ನು ಎಚ್ಚರಿಸಿ ಬಲಪಡಿಸಿ ಭಕ್ತಿಯಿಂದ ನಮ್ಮ ಹೃದಯಗಳನ್ನು ತುಂಬಿಸಿ ನಮ್ಮ ಆತ್ಮೀಯ ಜೀವಿತವನ್ನು ಬಲಪಡಿಸುವುದಕ್ಕಾಗಿ ದೇವರು ನಮ್ಮನ್ನು ಪ್ರೀತಿಸಿ ಮತ್ತೊಂದು ವಾರವನ್ನು ನಮಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. ಇವತ್ತು ಈ ದಿನವು ವ್ಯರ್ಥವಾಗಿ ನಾವು ಕಳೆಯದಂತೆ ಬಹು ಶ್ರೇಷ್ಠವಾದ ಮಾತುಗಳನ್ನು ಕೇಳ್ತಾ ಇದ್ದೀವಿ. ಅದಕ್ಕಾಗಿ ಎಲ್ಲರೂ ಬಹು ಜಾಗೃತಿಯಿಂದ ದೇವರ ಮಾತುಗಳನ್ನು ಕೇಳಬೇಕೆಂಬುದಾಗಿ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಓಕೆ ಪ್ರಿಯರೇ, ಮತ್ತು ವಿಷಯಕ್ಕೆ ಹೋಗೋಣ. ಯಾರು ಕೂಡ ಮಧ್ಯದಲ್ಲಿ ಮಾತಾಡ್ಬೇಡ್ರಿ. ನಾನು ಯಾವಾಗ ಮಾತಾಡಂತ ನಾನು ಅವಕಾಶ ಕೊಡ್ತೇನೋ ಅವಾಗ ಮಾತಾಡ್ರಿ. ಮತ್ತು ಯಾರು ಕೂಡ ಲೆಫ್ಟ್ ಆಗ್ಬೇಡ್ರಿ. ಇವಾಗ ಎಷ್ಟು ಜನ ಇದಾರೋ ಇದಕ್ಕಿಂತ ಹೆಚ್ಚಾಗಿ ಕಾಣಬೇಕು ನನಗೆ. ಮಧ್ಯದಲ್ಲಿ ಹೋಗ್ಬೇಡ ಯಾರು. ಯಾಕಂದ್ರೆ ಎಲ್ಲಾರು ತಿಳ್ಕೊಳ್ಳುವಂತ ವಿಷಯನ ನಾನು ಇವತ್ತು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಪ್ರಿಯರೇ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಈ ಇವತ್ತು ಕೇಳುವಂತ ವಿಷಯನ್ನ ಕೂಲಂಕುಷವಾಗಿ ಬಹಳ ಜಾಗೃತಿಯಿಂದ ವಾಕ್ಯವನ್ನು ಕೇಳಬೇಕೆಂಬುದಾಗಿ ಮತ್ತೊಂದು ಸಲ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಏನಂದ್ರೆ ಬೈಬಲ್ ಪ್ರಕಾರ ಮನುಷ್ಯರಿಗೆ ತೀರ್ಪು ಕೊಡಬಹುದಾ? ಬೈಬಲ್ ಪ್ರಕಾರ ಮನುಷ್ಯರಿಗೆ ನಾವು ತೀರ್ಪು ಕೊಡಬಹುದಾ? ಆಲೋಚನೆ ಮಾಡ್ರಿ. ಮತ್ತೆ ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಂದ್ಸಲ ಹೇಳ್ತೇನೆ. ಬೈಬಲ್ ಪ್ರಕಾರ ಮನುಷ್ಯರಿಗೆ ತೀರ್ಪು ಕೊಡಬಹುದಾ? ತೀರ್ಪು ಅಂದ್ರೆ ನಾನಾ ವಿಧವಾಗಿ ತೀರ್ಪುಗಳಿದಾವೆ. ಜಡ್ಜ್ಮೆಂಟ್, ತೀರ್ಪು ಅಂದ್ರೆ ಜಡ್ಜ್ಮೆಂಟ್. ತೀರ್ಪು ಅಂದ್ರೆ ಹಿಂಗೆ ಇದಾರೆ, ಹಿಂಗೆ ಆಗ್ತಾರ, ಹಿಂಗೆ ನಾಶ ಆಗ್ತಾರ, ಅಥವಾ ಹಿಂಗೆ ಹಾಳಾಗ್ತಾರ, ಇಲ್ಲ ನರಕಕ್ಕೆ ಹೋಗ್ತಾರ. ಹಿಂಗ ನಾವು ಇವತ್ತು ಮನುಷ್ಯರು ತೀರ್ಪು ಮಾಡುವುದನ್ನು ನೋಡ್ತಾ ಇದ್ದೀವಿ. ಬಹಳಷ್ಟು ಮನುಷ್ಯರು ತೀರ್ಪು ಮಾಡ್ತಾ ಇದ್ದಾರೆ, ಜಡ್ಜ್ಮೆಂಟ್ ಕೊಡ್ತಾ ಇರ್ತಾರೆ. ಒಬ್ಬ ವ್ಯಕ್ತಿಯನ್ನು ಕುರಿತು ಇನ್ನೊಬ್ಬ ವ್ಯಕ್ತಿ ಡಿಸೈಡ್ ಮಾಡಿ ಹೇಳುವಂತದ್ದೇ ತೀರ್ಪು, ಜಡ್ಜ್ಮೆಂಟ್. ಅಂದ್ರೆ ಅವ್ರ ವಿಷಯನ್ನ, ಈಗ ಒಂದು ವ್ಯಕ್ತಿ ಇದಾನಂದ್ರೆ, ನಮ್ಮ ಸಹೋದರರು ಯಾರೇ ಒಬ್ಬರ ಇದಾರಂದ್ರೆ ಅವ್ರ ಬಗ್ಗೆ ನಾವು, ಅವರು ಕೆಟ್ಟದೇ ಆಗಿರ್ಲಿ ಒಳ್ಳೇದೇ ಆಗಿರ್ಲಿ, ಅವ್ರ ಬಗ್ಗೆ ನಾವೇನು ಜಡ್ಜ್ಮೆಂಟ್ ಕೊಡ್ತದ, ಅವರ ಕ್ಯಾರೆಕ್ಟರ್ ಹಿಡಿದು ಅಥವಾ ಅವರ ಆಲೋಚನೆಗಳು ಹಿಡಿದು ಅಥವಾ
ಅವ್ರ ಬಗ್ಗೆ ನಾವು ಸ್ವಲ್ಪ ಗೊತ್ತಿದ್ದು ಸ್ವಲ್ಪ ಗೊತ್ತಿಲ್ಲದೆ ಇದ್ದಾಗ ಅವ್ರ ಬಗ್ಗೆ ನಾವು ನರಕಕ್ಕೆ ಹೋಗ್ತಾರ, ಇವರು ಹಾಳಾಗ್ತಾರ, ಇವ್ರು ಹಿಂಗೆ ಆಗ್ತಾರ ಅಂತ ಹೇಳಿ ಅವ್ರ ವಿಷಯದಲ್ಲಿ ನಾವು ಮೊದಲಾಗಿ ನಮ್ಗೆಲ್ಲ ಗೊತ್ತಿದೆ ಅನ್ನೋಂತ ರೀತಿಯಲ್ಲಿ ಅವ್ರ ವಿಷಯ ಅವ್ರ ಬಗ್ಗೆ ನಾವು ಮಾತಾಡ್ತಿರ್ತೀವಿ. ಇದು ಎಷ್ಟರ ಮಟ್ಟಿಗೆ ರೈಟ್ ಅಂತಕ್ಕಂಥದ್ದನ್ನ ನಾವು ಬೈಬಲ್ ಪ್ರಕಾರ ಆಲೋಚನೆ ಮಾಡ್ತೀವಿ. ಯೇಸು ಕ್ರಿಸ್ತನ ಬೋಧನೆ ಅರ್ಥ ಆಗ್ಬೇಕಂದ್ರೆ ಬಹಳ ಕಷ್ಟ ಪ್ರಿಯರೇ. ಏನೋ ಅಲ್ಪ ಸ್ವಲ್ಪ ತಿಳ್ಕೊಂತಾರೆ ಬೈಬಲ್ನ, ತಿಳ್ಕೊಂಡು ನನಗೆ ಬೈಬಲ್ ಗೊತ್ತು, ನನಗೆ ದೇವ್ರು ಗೊತ್ತು, ನನಗೆ ಯೇಸು ಕ್ರಿಸ್ತನ್ ಗೊತ್ತು ಅಂತೇಳಿ ಅರ್ಧಮರ್ಧ ತಿಳ್ಕೊಂಡಂತ ರೀತಿಯಲ್ಲಿ ಅರ್ಧಮರ್ಧ ಜ್ಞಾನದಿಂದ ಅಲ್ಪ ಸ್ವಲ್ಪ ಜ್ಞಾನದಿಂದ ಎಲ್ಲ ಬೈಬಲೇ ನನಗೆ ಗೊತ್ತನ್ನಂತ ರೀತಿಯಲ್ಲಿ ಪ್ರವರ್ತಿಸುವಂತವರು ಬಹಳಷ್ಟು ಮಂದಿ ಸೇವಕರು ಇದ್ದಾರೆ, ವಿಶ್ವಾಸಿಗಳು ಕೂಡ ಇದ್ದಾರೆ. ಆದ್ರೆ ಇದ್ರ ವಿಷಯದಲ್ಲಿ ನಾವು ಆಲೋಚನೆ ಮಾಡ್ಲೇಬೇಕು. ಯಾಕಂದ್ರೆ ಜಡ್ಜ್ಮೆಂಟ್ ಅಂತಂದ್ರೆ ಕೋರ್ಟಲ್ಲಿ ಲೌಕಿಕವಾಗಿ ನಾವು ಕೋರ್ಟ್ನಲ್ಲಿ ನೋಡಿದ್ರೆ ಸಾಕ್ಷ್ಯಾಧಾರಗಳು ಪರಿಶೀಲನೆ ಮಾಡಿದಾಗ ಅವರು ಮರ್ಡರ್ ಮಾಡಿದಾರ ಅಥವಾ ಇವ್ರು ರೇಪ್ ಮಾಡಿದಾರ ಅಥವಾ ಇವ್ರು ಕಳ್ತನ ಮಾಡಿದಾರ ಅಂತ ಹೇಳಿ ಸಾಕ್ಷ್ಯಾಧಾರಗಳನ್ನು ಕೋರ್ಟಿಗೆ ತೋರಿಸಿದಾಗ ಈ ವ್ಯಕ್ತಿ ಖಚಿತವಾಗಿ ಮರ್ಡರ್ ಮಾಡಿದಾನೆ ಅಂತ ಹೇಳಿ ಪ್ರೂಫ್ಗಳು ಕಂಡಾಗ ಆ ವ್ಯಕ್ತಿ ಇಂಥ ಶಿಕ್ಷೆಗೆ ಅರ್ಹನು ಅಂತೇಳಿ ತೀರ್ಪು ಮಾಡುವುದನ್ನು ನಾವು ನೋಡ್ತಾ ಇರ್ತೀವಿ ಪ್ರಿಯ. ತೀರ್ಪು ಮಾಡ್ತಿರ್ತಾರೆ, ಜಡ್ಜ್ಮೆಂಟ್ ಆಗ್ತಿರ್ತದೆ. ಇವರು ಇಂಥ ಕಾರ್ಯಕ್ಕೆ ಇಂಥ ತಪ್ಪು ಮಾಡಿರುವುದರಿಂದ ಇವ್ರನ್ನ ನಾವು ಗಲ್ಲ ಶಿಕ್ಷೆಗೆ ಹಾಕ್ತಿವಿ, ಯಾವ ಜೀವ ಶಿಕ್ಷೆ ಹಾಕ್ತಿವಿ ಅಥವಾ 7 ವರ್ಷ ಕಠಿಣಗಾರ ಶಿಕ್ಷೆ ಆಗ್ತೀವಿ ಅಂತ ಹೇಳಿ ಜಡ್ಜು ಮತ್ತೆ ಅವರಿಗೆ ತೀರ್ಪು ಕೊಡ್ತಾರೆ. ಯಾವಾಗ ಕೊಡ್ತಾರ ಅಂತಂದ್ರೆ ಸಾಕ್ಷ್ಯಾಧಾರಗಳು ಪರಿಶೀಲನೆ ಮಾಡಿದಾಗ. ಅವು ಸುಳ್ಳು ಸಾಕ್ಷಿನೋ ಸತ್ಯ ಸಾಕ್ಷಿನೋ ಗೊತ್ತಿಲ್ಲ, ಬಟ್ ಕೋರ್ಟ್ಗೆ ಏನ್ ಬೇಕಾಗಿದೆ ಅಂದ್ರೆ ಸಾಕ್ಷಿಗಳು ಬೇಕು. ಹೌದಾ? ಸಾಕ್ಷಿಗಳು ಮುಂದೆ ನಿಂದಿರಿಸಿದಾಗ ಆ ಸಾಕ್ಷಿಗಳು ಬಂದು ಹೇಳಿದಾಗ ಇವನು ಕೊಲೆ ಮಾಡಿದಾನೆ ಅಥವಾ ಇವನು ರೇಪ್ ಮಾಡಿದಾನೆ ಅಥವಾ ಇವನು ಕಳ್ತನ ಮಾಡೋದು ನಾವು ನೋಡಿವಿ, ಕಣ್ಣಾರ ನೋಡಿವಿ ಇವ್ರು ಮಾಡೋದು ಅಂದಾಗ ಆ ಸಾಕ್ಷಿಗಳನ್ನು ಪರಿಶೀಲನೆ ಮಾಡಿದಾಗ ಅವಾಗ ಏನಾಗುತ್ತೆ ಅಂದ್ರೆ ತೀರ್ಪಿಗೆ ಗುರಿ ಆಗ್ತಾನ ಮನುಷ್ಯ, ಶಿಕ್ಷೆಗೆ ಗುರಿ ಆಗ್ತಾನೆ. ಏನೂ ಗೊತ್ತಿಲ್ಲದೆ ಸುಮ್ನೆ ಜಡ್ಜಿ ಯಾರನ್ನೋ ಒಬ್ಬನ ಪೊಲೀಸ್ ಹಿಡ್ಕೊಂಡ್ ಬಂದು ಬೋರ್ನಲ್ಲಿ ನಿಂದಿರಿಸಿದಾಗ ಆ ವ್ಯಕ್ತಿಯನ್ನು ಇವನು ಮರಣದಂಡನೆಗೆ ಅರ್ಹನಾಗಿದ್ದಾನಂತೇಳಿ ಅವನಿಗೆ ಮರಣದಂಡನೆ ವಿಧಿಸಿದರೆ ಸಮಾಜ ಒಪ್ಪಲ್ಲ ಪ್ರಿಯ. ಸಮಾಜ ಒಪ್ಪಲ್ಲ, ಲಾಯರ್ಗಳು ಒಪ್ಪಲ್ಲ, ಯಾರು ಕೂಡ ಒಪ್ಪಲ್ಲ. ಒಬ್ಬ ಮನುಷ್ಯನಿಗೆ ತೀರ್ಪು ಕೊಡಬೇಕು ಅಂತಂದ್ರೆ ಎಲ್ಲಾ ರೀತಿಯಲ್ಲಿ ಪರಿಶೀಲನೆ ಮಾಡಿದಾಗ ಆ ತೀರ್ಪು ಕೊಡೋದಕ್ಕೆ ಸಾಧ್ಯ. ಹೌದಾ ಇಲ್ಲ? ಇವನು ಕೆಟ್ಟವನು ಅಂತ ಹೇಳುವುದಕ್ಕಾಗಿ ಅದಕ್ಕ ದಾಖಲಾತಿಗಳು ಬೇಕು. ಇವನು ಕೊಲೆಗಾರ ಅನ್ನೋದಕ್ಕೆ ಅದಕ್ಕೆ ದಾಖಲಾತಿಗಳು ಬೇಕು. ಇವನು ಮೋಸಗಾರ ಅನ್ನೋದಕ್ಕೆ ಅದಕ್ಕೆ ದಾಖಲಾತಿಗಳು ಬೇಕು. ದಾಖಲಾತಿಗಳು ಇಲ್ಲದೆ ತೀರ್ಪು ಕೊಡುವುದು ಎಷ್ಟರ ಮಟ್ಟಿಗೆ ನ್ಯಾಯ ಅಂತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಇವತ್ತು ಲೋಕದಲ್ಲಿ ಕೋರ್ಟ್ನಲ್ಲಂತೂ ನಿಜ ಸಾಕ್ಷಿಗಳು ನಿಂದಿರಿಸಿ ಹೇಳ್ತಾರ, ಕೆಲವರು ಕಳ್ಳ ಸಾಕ್ಷಿಗಳು ತಂದು ನಿಂದಿರಿಸಿ ಆ ಮನುಷ್ಯನ ಮೇಲೆ ಆರೋಪಣೆ ಮಾಡಿ ನಾವು ನೋಡಿದ್ದೀವಿ ಅಂತ ಹೇಳಿ ಅನೇಕ ರೀತಿಯಲ್ಲಿ ಸುಳ್ಳು ಸಾಕ್ಷಿಗಳನ್ನು ಹೇಳಿ ಅವರಿಗೆ ಶಿಕ್ಷೆ ಕೊಡಿಸುವಂತದ್ದನ್ನು ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ. ಒಟ್ನಲ್ಲಿ ಒಬ್ಬ ಮನುಷ್ಯ ಶಿಕ್ಷೆಗೊಳಗಾಗಬೇಕು ಅಂತಂದ್ರೆ, ಆ ಮನುಷ್ಯನಿಗೆ ತೀರ್ಪು ನಾವು ಕೊಡಬೇಕು ಅಂತಂದ್ರೆ ಆ ಮನುಷ್ಯನ ವಿಷಯ ನಾವೆಲ್ಲವನ್ನು ತಿಳ್ಕೊಂಡು ಆ ಮನುಷ್ಯನ ವಿಷಯದಲ್ಲಿ ನಾವು ಏನು ತಿಳ್ಕೊಳ್ಳದೆ ಅಲ್ಪ ಸ್ವಲ್ಪ ತಿಳಿದುಕೊಂಡು ನಾವು ಏನು ಕೂಡ ಮಾತಾಡಕ್ಕೆ ನಾವು ಯೋಗ್ಯರಲ್ಲ ಅಂತ ಹೇಳಿ ನಮಗೆ ವಾಕ್ಯ ಹೇಳ್ತಾ ಇದೆ ಪ್ರಿಯ. ಓಕೆ ಪ್ರಿಯ, ವಾಕ್ಯದಲ್ಲಿ ಸಾಗಿ ಹೋಗೋಣ. ಯಾಕಂದ್ರೆ ವಾಕ್ಯ ಇಂಪಾರ್ಟೆಂಟ್ ನಮಗೆ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ ಪ್ರಾರಂಭ ವಚನವನ್ನು ಪರಿಶೀಲನೆ ಮಾಡೋಣ. 1ನೇ ವಚನದಿಂದ 5ನೇ ವಚನದವರೆಗೆ ಓದಿಕೊಂಡು ಪಾಠದಲ್ಲಿ ಮುಂದೆ ಸಾಗೋಣ ಪ್ರಿಯ. 7ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 1ನೇ ವಚನದಿಂದ 5ನೇ ವಚನದವರೆಗೆ ಓದಿಕೊಳ್ಳೋಣ. ತೀರ್ಪು ಮಾಡಬೇಡಿ, ಹಾಗೆ ನಿಮಗೂ ತೀರ್ಪು ಆಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವವರು. ನೀನು ನಿನ್ನ ಕಣ್ಣೀರಿನಲ್ಲಿರುವ ತೊಲೆಗಳನ್ನು ಸೂಚಿಸದೆ ನಿನ್ನ ಸಹೋದರರ ಕಣ್ಣೀರಿನಲ್ಲಿರುವ
ಧೂಳನ್ನು ಏಕೆ ಯೋಚಿಸುವೆ? ನೀನು ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗಿನಿಂದ ಧೂಳನ್ನು ತೆಗೆಯುತ್ತೇನೆ ಬಾ ಎಂದು ಏಕೆ ಹೇಳುವೆ? ನಿನ್ನ ಕಣ್ಣಿನಲ್ಲೇ ತೊಲೆ ಇದೆಯಲ್ಲ. ಕಪಟಿಯೇ, ಮೊದಲು ನಿನ್ನ ಕಣ್ಣಿನೊಳಗಿನಿಂದ ತೊಲೆಯನ್ನು ತೆಗೆಯ ಹಾಕಿದರೆ ಆ ಸಹೋದರರ ಕಣ್ಣಿನೊಳಗಿಂದ ಧೂಳನ್ನು ತೆಗೆಯುವುದಕ್ಕೆ ನಿನ್ನ ಸ್ಪಷ್ಟವಾಗಿ ಕಾಣಿಸುವುದು. ಸಾಕು ಪ್ರಿಯರೇ. ತೀರ್ಪು ಮಾಡಬೇಡ್ರಿ, ಹಾಗೆ ನಿಮಗೆ ತೀರ್ಪು ಆಗುವುದಿಲ್ಲ. ನೀವು ತೀರ್ಪು ಮಾಡಕ್ ಹೋಗ್ಬೇಡ್ರಿ. ಇನ್ನೊಬ್ಬರು ಹಂಗಿದಾರೆ ಹಿಂಗಿದಾರೆ ಅಂತ ಹೇಳಿ ನೀವು ಜಡ್ಜ್ಮೆಂಟ್ ಕೊಡಕ್ ಹೋಗ್ಬೇಡ್ರಿ. ನಿಮಗೂ ಯಾರು ಜಡ್ಜ್ಮೆಂಟ್ ಕೊಡೋದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪು ಆಗುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ? ನೀನು ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗೆಯಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಹೇಗೆ? ನಿನ್ನ ಕಣ್ಣಲ್ಲಿ ತೊಲೆ ಇದೆಯಲ್ಲ ಕಪಟಿಯೇ, ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕಿಕೋ, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು ಎಂಬುದಾಗಿ ವಾಕ್ಯ ಹೇಳ್ತದೆ. ಅದಕ್ಕಾಗಿ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ, ಇಲ್ಲಿ ಒಂದೇ ಹೇಳ್ತಾ ಇದ್ದಾನೆ, ನೀವು ಇನ್ನೊಬ್ಬರಿಗೆ ತೀರ್ಪು ಮಾಡುವುದಕ್ಕೆ ಹೋಗ್ಬೇಡ್ರಿ. ಇನ್ನೊಬ್ಬರು ಆಗಿದ್ದಾರೆ ಹೀಗಿದ್ದಾರೆ, ಅವ್ರು ಕೆಟ್ಟವರು, ಅವರು ಕ್ಯಾರೆಕ್ಟರ್ ಚೆನ್ನಾಗಿಲ್ಲ, ಅವ್ರು ಒಳ್ಳೆಯವರಲ್ಲ, ಅವರು ಏನೇನೋ ಹೆಂಗೋ ಅಂತ ಹೇಳಿ ಅವ್ರ ಮೇಲೆ ಇಲ್ಲದ ಸಲ್ಲದ ಮಾತುಗಳನ್ನು ಹೇಳಿ ಅವ್ರಿಗೆ ಜಡ್ಜ್ಮೆಂಟ್ ಕೊಟ್ಟು ಇನ್ನೊಬ್ಬರ ಮುಂದೆ ಅವ್ರನ್ನ ಹೀಯಾಳ್ಸಕ ಹೋಗ್ಬೇಡ್ರಿ ಅಂತ ಇಲ್ಲಿ ವಾಕ್ಯ ಹೇಳ್ತಾ ಇದೆ. ಓಕೆ, ಇದನ್ನ ಆಲೋಚನೆ ಮಾಡೋಣ ಪ್ರಿಯರೇ. ಇದಕ್ಕಿಂತ ಮುಂಚಿತವಾಗಿ ಇನ್ನೊಂದು ವಚನವನ್ನು ತೆಗೆದುಕೊಂಡು ನಾವು ಆಲೋಚನೆ ಮಾಡೋಣ. ಇಲ್ಲಿ ತೀರ್ಪು ಕೊಡಬೇಡ್ರಿ ಎಂಬುದಾಗಿ ವಾಕ್ಯದಲ್ಲಿ ನಾವು ಕಾಣ್ತಾ ಇದ್ವಿ. ಏನ್ ಕೊಡ್ಬಾರ್ದಂತ? ತೀರ್ಪು ಕೊಡಬೇಡ್ರಿ, ತೀರ್ಪು ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದೇನೆ. ಕೊರಿಂಥದವರಿಗೆ ಬರೆದಂತ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 2-3 ವಚನಗಳನ್ನು ನಾವು ಓದಿಕೊಳ್ಳೋಣ. 2-3 ವಚನಗಳನ್ನು ಓದಿಕೊಳ್ಳೋಣ. ದೈವ ಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು ನಿಮಗೆ ತಿಳಿಯದು. ಲೋಕವು ನಿಮ್ಮಿಂದ ತೀರ್ಪನ್ನು ಹೊಂದಬೇಕಾಗಿರುವಲ್ಲಿ ಅತ್ಯಲ್ಪ ಸಂಗತಿಗಳನ್ನು ಕುರಿತು ತೀರ್ಪು ಮಾಡುವುದಕ್ಕೆ ಅಯೋಗ್ಯರಾಗಿದ್ದೀರೋ ಅಂತ ವಾಕ್ಯ ಹೇಳ್ತಾ ಇದೆ ಪ್ರಿಯ. ನಾವು ದೇವದೂತರಿಗೂ ತೀರ್ಪು ಮಾಡುವುದೆಂಬು ನಿಮಗೆ ತಿಳಿಯದು. ಐಹಿಕ ಜೀವದ ಕಾರ್ಯಗಳನ್ನು ಕುರಿತು ನಾವು ತೀರ್ಪು ಮಾಡುವುದು ದೊಡ್ಡದು ಅಂತ ಪ್ರಶ್ನೆ ಮಾಡ್ತಾ ಇದೆ. ಅಂದ್ರೆ ನೀವು ತೀರ್ಪು ಮಾಡುವವರಾಗಿದ್ದೀರಿ, ದೇವದೂತರಿಗೂ ಮತ್ತು ಲೋಕಕ್ಕೂ ತೀರ್ಪು ಮಾಡುವವರಾಗಿದ್ದೀರಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ತೀರ್ಪು ಮಾಡುವವರಾಗಿದ್ದೀರಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ, ಅಲ್ಲಿ ತೀರ್ಪು ಮಾಡಬೇಡ್ರಿ ಅಂತ ಹೇಳಿ ವಾಕ್ಯ ಅಲ್ಲಿ ಹೇಳ್ತಾ ಇದೆ. ಇಷ್ಟಕ್ಕೆ ನಾವು ಯಾವುದನ್ನ ಫಾಲೋ ಆಗೋಣ? ತೀರ್ಪು ಮಾಡೋಣ, ತೀರ್ಪು ಮಾಡಬಾರ್ದ? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ತೀರ್ಪು ಮಾಡಬೇಡ್ರಿ. ಪೌಲ ಹೇಳ್ತಾ ಇದ್ದಾರೆ ತೀರ್ಪು ಮಾಡುವವರಾಗಿದ್ದೀರಿ ಅಂತ. ತೀರ್ಪು ಮಾಡುವವರಾಗಿದ್ದೀರಿ, ನೀವು ಲೋಕಕ್ಕೆ ತೀರ್ಪು ಕೊಡುವವರಾಗಿದ್ದೀರಿ, ದೇವದೂತರಿಗೂ ಜಡ್ಜ್ಮೆಂಟ್ ಕೊಡುವಂತವರಾಗಿದ್ದೀರಿ ನೀವು ಅಂತೇಳಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಮತ್ತೆ ಆ ತೀರ್ಪು ಯಾವುದು, ಈ ತೀರ್ಪು ಯಾವುದು? ತೀರ್ಪು ಅಂದ ತಕ್ಷಣನೇ ಇನ್ನೊಬ್ಬರನ್ನ ಡಿಸೈಡ್ ಮಾಡಿ ಹೇಳುವಂತದ್ದು, ಇನ್ನೊಬ್ಬರ ವಿಷಯದಲ್ಲಿ ನಾವು ಡಿಸೈಡ್ ಮಾಡಿ ಹೇಳುವಂತದ್ದು. ಒಬ್ಬನನ್ನು ಪಾಪಿ ಅಂತ ಹೇಳುವುದು, ಅಥವಾ ಅವನೊಬ್ಬ ನೀತಿವಂತನಂತ ಹೇಳುವುದು. ಅವನು ಪರಿಪೂರ್ಣತೆಯನ್ನು ತಿಳ್ಕೊಂಡು ಮಾತಾಡ್ಬೇಕಾಗತ್ತ ನಾವು. ಅವನು ಒಳ್ಳೆಯವನಾಗಿರ್ಬೋದು, ಕೆಟ್ಟವನಾಗಿರ್ಬೋದು. ನೀನು ಒಳ್ಳೆ ತೀರ್ಪನ್ನ ಕೊಡು, ಕೆಟ್ಟ ತೀರ್ಪನ್ನ ಕೊಡು, ಬಟ್ ಅವನ ವಿಷಯದಲ್ಲಿ ನೀನು ಪರಿಪೂರ್ಣವಾಗಿ ತಿಳ್ಕೊಂಡು ಮಾತಾಡ್ಬೇಕಾಗತ್ತ. ಅವನ ವಿಷಯದಲ್ಲಿ ನೀನು ಏನು ತಿಳ್ಕೊಳ್ಳದೆ, ಅವನ ವಿಷಯದಲ್ಲಿ ಏನು ಅರ್ಥ ಮಾಡಿಕೊಳ್ಳದೆ ನೀನ್ ತೀರ್ಪು ಮಾಡುವುದು ಎಷ್ಟರ ಮಟ್ಟಿಗೆ ನ್ಯಾಯ? ಒಂದ್ಸಲ ಆಲೋಚನೆ ಮಾಡ್ರಿ. ಈ ಎರಡನ್ನ ನಾವು ಆಲೋಚನೆ ಮಾಡಲ್ಲ. ತೀರ್ಪು ಮಾಡ್ಬೇಕಾ, ತೀರ್ಪು ಮಾಡ್ಬಾರ್ದ? ಈ ವಚನದ ಪ್ರಕಾರ ತೀರ್ಪು ಮಾಡ್ಬೋದಾ? ಈಗ ಕೇಳ್ತಾ ಇದ್ದೀನಿ, ಯಾರಾದ್ರೂ ಮಾತಾಡಿ. ಪತ್ರಿಕೆ 6ನೇ ಅಧ್ಯಾಯದಲ್ಲಿ 2-3 ವಚನಗಳ ಪ್ರಕಾರ ತೀರ್ಪು ಮಾಡ್ಬೋದಾ? ಮಾಡಬಾರ್ದು. ಇಲ್ಲಿ ಹೇಳ್ತಾ ಇದೆ ಮಾಡ್ತೀರಿ ಅಂತ, ಮಾಡ್ಬೋದು ಅಂತ. ಇಲ್ಲಿ ಮತ್ತೊಂದ್ಸಲ 2ನೇ ವಚನ ಮತ್ತೊಂದ್ಸಲ ಅದಾನ. ದೈವ ಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು ನಿಮಗೆ ತಿಳಿಯದು. ಲೋಕವು ನಿಮ್ಮಿಂದ ತೀರ್ಪನ್ನು ಹೊಂದಬೇಕಾಗಿರುವಲ್ಲಿ ಅತ್ಯಲ್ಪ ಸಂಗತಿಗಳನ್ನು ಕುರಿತು ತೀರ್ಪು ಮಾಡುವುದಕ್ಕೆ ಅಯೋಗ್ಯರಾಗಿದ್ದೀರೋ ನೀವು. ತೀರ್ಪು ಮಾಡ್ಕೊಳ್ಳಕ್ಕೆ ನಿಮ್ ಕೈಲಿ ಆಗಲ್ವಾ? ಜಡ್ಜ್ಮೆಂಟ್ ಕೊಡಕ್ ಆಗಲ್ವಾ ನಿಮಗೆ? ನೀವು ಅಷ್ಟು ಅಯೋಗ್ಯತೆಯಲ್ಲಿ ಇದ್ದೀರಾ ಅಂತ ಕೇಳ್ತಾ ಇದ್ದಾನೆ ಪೌಲನು. ಅಂದ್ರೆ ಈ ವಚನದ ಪ್ರಕಾರ ಮಾಡಬಹುದಾ, ಮಾಡಬಾರ್ದ? ಈ ವಚನ ಪ್ರಕಾರ ಮಾಡಬಹುದು, ಆದ್ರೆ ಅದು ಪರಿಪೂರ್ಣವಾಗಿ ಗೊತ್ತಿರ್ಬೇಕು. ಎಸ್,
ಪರಿಪೂರ್ಣವಾಗಿ ಗೊತ್ತಿರಬೇಕು. ಗೊತ್ತಿರ್ಬೇಕು. ಮತ್ತೊಂದು ಸುವಾರ್ತೆಯಲ್ಲಿ ಇರ್ತಕ್ಕಂಥ ತೀರ್ಪು ಎಂತದ್ದು? ಅವ್ರು ಕೊಡುವಂತ ತೀರ್ಪು ಯಾವುದು? ಅಲ್ಲಿ ತೀರ್ಪು ಕೊಡಬೇಡ್ರಿ, ಒಂದು ವೇಳೆ ಕೊಟ್ರೆ ನಿಮಗೂ ತೀರ್ಪು ಆಗುತ್ತಾ? ನೀವು ತೀರ್ಪು ಕೊಡ್ಲಿಲ್ಲ ಅಂದ್ರೆ ನಿಮಗೆ ತೀರ್ಪು ಆಗುವುದಿಲ್ಲ. ನಿನ್ನಲ್ಲೇ ಒಂದು ದೊಡ್ಡ ಕಣ್ಣಲ್ಲಿ ದೊಡ್ಡದೊಂದು ಬಲಿ ಸಾಕೊಂಡು ನಿನ್ ಕಣ್ಣಲ್ಲಿ ದೊಡ್ಡದೊಂದು ಕಸ ಇಟ್ಕೊಂಡು ಇನ್ನೊಬ್ಬನ ಕಣ್ಣಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ರವೆ, ಕಣ್ಣಿಗೆ ಕಾಣದೇ ಇರುವಂತ ಸಣ್ಣ ರವೆ ತೆಗೆಯುವುದಕ್ಕೆ ನಿನ್ನಿಂದ ಆಗುತ್ತಾ? ಅದು ಪ್ರಶ್ನೆ ಮಾಡ್ತಾ ಇದ್ದಾನೆ, ಹೌದಾ ಇಲ್ವಾ? ಅವನ ಕಣ್ಣಲ್ಲಿ ಇರ್ತಕ್ಕಂಥ ಧೂಳು ಸ್ವಲ್ಪ, ಅವನ ಕಣ್ಣಲ್ಲಿ ಧೂಳಿದೆ, ನಿನ್ನ ಕಣ್ಣಲ್ಲಿ ಬೇಕಾದಷ್ಟು ಕಸ ಇದೆ. ಕಸ ಇದ್ದವನಿಗೆ ಧೂಳು ಹೆಂಗ್ ಕಾಣ್ತದ ಪ್ರಿಯರೇ? ಕಸ ಇದ್ದವನಿಗೆ ಧೂಳು ಹೆಂಗ್ ಕಾಣ್ತದ? ಅಂದ್ರೆ ಆ ತೀರ್ಪಿಗೂ ಈ ತೀರ್ಪಿಗೆ ಇರೋ ವ್ಯತ್ಯಾಸ ಏನು ಅಂತ ನಾವು ಆಲೋಚನೆ ಮಾಡಿದಾಗ ಅದು ದೇವರಿಗೆ ಇಷ್ಟ ಇಲ್ಲದ ತೀರ್ಪು. ಅದು ಯಾವ ವಿಷಯದಲ್ಲಿ ತೀರ್ಪು ಮಾಡ್ಬೇಕಾಗಿದೋ ಅದು ಗೊತ್ತಿಲ್ಲ. ಇಲ್ಲಿ ಯಾವ ವಿಷಯಕ್ಕಾಗಿ ತೀರ್ಪು ಮಾಡ್ಬೇಕಂತಿದ್ದಾನೋ ಇದು ಗೊತ್ತಿಲ್ಲ. ಗೊತ್ತಿಲ್ಲದೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಇವತ್ತು ಸಹೋದರನ ವಿಷಯದಲ್ಲಿ ಬೇಗ ನಿರ್ಣಯ ತೆಗೆದುಕೊಂಡು ಅವನು ಕೆಟ್ಟವನಾಗಿದ್ದಾನೆ, ಅವನು ಕಳ್ಳ ಆಗಿದ್ದಾನೆ, ಅವನು ಮೋಸಗಾರ ಇದ್ದಾನೆ, ಅವನು ವಿಚಾರ ಇದ್ದಾನೆ ಅಂತೇಳಿ ಅವನ ಬಗ್ಗೆ ಕೆಟ್ಟದಾಗಿ ತಿಳ್ಕೊಂಡು ಅವನ ಮೇಲೆ ನಿಂದೆ ಉರಿಸಿ ಗೂಬೆ ಒರೆಸಿ ಅನೇಕರಿಗೆ ಅವ್ರ ಮೇಲೆ ಸುಳ್ಳಾದಂತ ಮಾತುಗಳನ್ನು ಹೇಳುವಂತವರಾಗಿದ್ದಾರೆ ಇವತ್ತು ಅನೇಕರು ಕೂಡ. ಇದರಲ್ಲಿ ಸೇವಕರಿದ್ದಾರೆ, ವಿಶ್ವಾಸಿಗಳಿದ್ದಾರೆ, ಸ್ತ್ರೀಯರಿದ್ದಾರೆ, ಪುರುಷರಿದ್ದಾರೆ. ಒಟ್ನಲ್ಲಿ ಯೇಸು ಸ್ವಾಮಿ ಯಾವ ತೀರ್ಪು ಮಾಡಬೇಡ ಅಂತ ಹೇಳಿದಾನೋ ಅದೇ ತೀರ್ಪನ್ನು ಇವತ್ತು ಅನೇಕರು ಕೂಡ ಮಾಡುವಂತವ್ರು ಆಗಿದ್ದಾರೆ. ಯೇಸು ಸ್ವಾಮಿ ತೀರ್ಪು ಮಾಡಬೇಡ ಅಂತ ಯಾಕೆ ಹೇಳಿದಾನೆ, ಯಾವ ವಿಷಯದಲ್ಲಿ ತೀರ್ಪು ಮಾಡಬೇಡ ಅಂತ ಹೇಳಿದಾನೆ ಅಂತಕ್ಕಂಥ ವಿಷಯನ ನಾವಿವತ್ತು ಚೆನ್ನಾಗಿ ಆಲೋಚನೆ ಮಾಡ್ಕೊಳ್ಳೋಣ ಪ್ರಿಯರೇ. ಯಾಕಂದ್ರೆ ನಮಗ ಗೊತ್ತಿಲ್ಲದೆ ಒಂದು ವೇಳೆ ನಾವು ಇಲ್ಲಿವರೆಗೆ ಏನಾದ್ರೂ ಮಾತಾಡಿದ್ರೆ ಅದಕ್ಕೆ ನಾವು ದೇವರ ಹತ್ರ ಕ್ಷಮಾಪಣೆ ಕೇಳಬೇಕಾಗಿದೆ ಪ್ರಿಯರೇ. ನಾವ್ ಗೊತ್ತಿಲ್ಲದೆ ಇನ್ನೊಬ್ಬರ ಬಗ್ಗೆ ಏನಾದ್ರೂ ಜಡ್ಜ್ಮೆಂಟ್ ಕೊಟ್ಟಿದ್ದಾಗಿದ್ರೆ ಅವನೆಂತವನೇ, ಅವನು ಮೋಸಗಾರನು, ಅವನೊಂದು ಕಳ್ಳ, ಅವನೊಂದು ಸುಳ್ಳ, ಅವನೊಂದು ವ್ಯಭಿಚಾರಿ, ಅವನು ಭಯಂಕರವಾದಂತ ಕೆಟ್ಟವನು ಅಂತ ನೀನು ಹೇಳಿದ್ದಾದ್ರೆ ಇನ್ನು ಮೇಲಾದ್ರೂ ದೇವರಲ್ಲಿ ಕ್ಷಮಾಪಣೆ ಕೇಳಿಕೊಂಡು ಜೀವನ ಮಾಡೋದು ಕಲಿಬೇಕು. ಓಕೆನಾ ಪ್ರಿಯರೇ? ಯಾಕೆ ಬೇಡ ಅಂದ ತೀರ್ಪು ಯೇಸು ಸ್ವಾಮಿ? ಯಾಕೆ ಬೇಡ ಅಂತದನೆ? ಯಾರ ವಿಷಯದಲ್ಲಿ ತೀರ್ಪು ಕೊಡ್ತಾ ಇದೀಯಾ ನೀನು? ಯಾವ ವಿಷಯದಲ್ಲಿ ತೀರ್ಪು ಕೊಡ್ತಾ ಇದೀಯಾ? ಒಬ್ಬ ವ್ಯಕ್ತಿಯ ಪರ್ಸನಲ್ ವಿಷಯದಲ್ಲಿ ನೀನ್ ತೀರ್ಪು ಮಾಡ್ತಾ ಇದೀಯಾ? ನೀನು ಇನ್ನೊಬ್ಬನ ಹೀಯಾಳಿಸ್ತಾ ಇದೀಯಾ? ನಿನ್ನಷ್ಟಕ್ಕೆ ನೀನೇ ನೀತಿವಂತನ ಅನ್ಕೊಳ್ತಾ ಇದೀಯಾ ನೀನು? ಒಂದು ವಚನ ನೋಡೋಣ ಪ್ರೇಮ, ಒಂದು ವಚನ ನೋಡೋಣ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ. ಲೂಕನ ಬರೆದಂತ ಸುವಾರ್ತೆ 18ನೇ ಅಧ್ಯಾಯ 9ನೇ ವಚನದಿಂದ ಓದ್ಕೊಳ್ಳೋಣ. 9ನೇ ವಚನದಿಂದ ಒಂದು ಸಂದರ್ಭನ ನಮಗೆ ಕಾಣುತ್ತ ಪ್ರಿಯರೇ. ಅಲ್ಲಿ ಯೇಸು ಸ್ವಾಮಿ ನಮ್ಮಂತವ್ರ ವಿಷಯದಲ್ಲೇ ಮಾತಾಡ್ಯಾರ, ನಮ್ಮಂತವ್ರ ವಿಷಯದಲ್ಲಿ. ಯಾಕಂದ್ರೆ ನಮ್ಮಂತವ್ರು ಬಹಳ ಜ್ಞಾನಿಗಳಲ್ಲ, ನಾವೇ ಏನೋ ಪರಿಶುದ್ಧರಂತೇಳಿ, ನೀತಿವಂತರಂತೇಳಿ, ನಾವೇ ಸತ್ಯವಂತರಂತೇಳಿ, ನಮ್ಮನ್ನ ಬಿಟ್ರೆ ಇನ್ನೊಬ್ರೆಲ್ಲ ಸುಳ್ಳುಗಾರರು, ಮೋಸಗಾರರು ಅಂತೇಳಿ ನಾವ್ ಬೇಗ ತೀರ್ಪು ಮಾಡ್ತಿರ್ತೀವಿ ಪ್ರಿಯರೇ, ಇನ್ನೊಬ್ರ ಬಗ್ಗೆ ಕೆಟ್ಟದಾಗಿ. ಅಂತವ್ರೆ ಇಲ್ಲೊಬ್ರು ಕಾಣ್ತಾರ ಪ್ರಿಯರೇ. 9ನೇ ವಚನದಿಂದ ನಾವು ನೋಡೋಣ ಪ್ರಿಯರೇ. ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆವಿಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂತ ಕೆಲವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಯೇಸು ಸ್ವಾಮಿ. ತಾವೇ ನೀತಿವಂತರು, ನಾವೇ ಪರಿಶುದ್ಧರು, ನಾವೇ ಪರ್ಫೆಕ್ಟ್, ನಾವೇ ಕರೆಕ್ಟ್ ಇದ್ದೀವಿ, ನಮ್ಮನ್ನು ಬಿಟ್ರೆ ಮಿಕ್ಕಿದವರೆಲ್ಲರೂ ಮೋಸಗಾರರು, ಕಳ್ಳರು, ಸುಲುಕೊಳ್ಳುವಂತವರು, ಅವರು ವ್ಯಭಿಚಾರಿಗಳು ಅನ್ನಂತ ರೀತಿಯಲ್ಲಿ ಭಾವನೆಗಳು ಇರುವಂತವರಿಗೆ ಯೇಸು ಸ್ವಾಮಿ ಒಂದು ಇದನ್ನು ಮುಖನೋಟ ಮಾಡಿದೆ, ಅಂದ್ರೆ ಪಕ್ಷಪಾತ ಮಾಡದೆ ಬೋಧನೆ ಮಾಡತಕ್ಕಂಥ ವಿಷಯನ ನಾವು ಕಾಣ್ತಾ ಇದ್ವಿ. ಹೆಂಗಿದಾರಂತ? ತಮ್ಮನ್ನು ತಾವೇ ನೀತಿವಂತರು, ಮಿಕ್ಕಿದವರೆಲ್ಲರೂ ಪಾಪಿಷ್ಟಿಗಳು. ನಾನೇ ನೀತಿವಂತನು, ಮಿಕ್ಕಿದವರೆಲ್ಲರೂ ದುರ್ಮಾರ್ಗಿಗಳು, ಎಲ್ಲರೂ ಕೆಟ್ಟವರವರು ಅಂತೇಳಿ ತಿಳಿದುಕೊಂಡು ಇರುವಂತವರಿಗೆ ಒಂದು ಉಪದೇಶ ಮಾಡ್ತಾ ಇದ್ದಾನೆ. ಅದೇನೆಂದರೆ ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು, ಒಬ್ಬನು ಪರಿಸಾಯನು ಮತ್ತು ಒಬ್ಬನು ಸುಂಕದವನು. ಹೌದಾ? ಪರಿಸಾಯನು ನಿಂತುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೆಂಗಂದ್ರೆ ತನ್ನೊಳಗೆ ಪ್ರಾರ್ಥನೆ ಮಾಡ್ಕೊಳ್ತಾನೆ, ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಆಧಾರ ಮಾಡುವವರು ಆಗಿರುವ ಉಳಿದ ಜನರಂತೆಯೇ ನಾನಲ್ಲ, ಇಗೋ ಈ ಸುಂಕದವನಂತೆಯೂ ನಾನಲ್ಲ ಅಂತ ಹೇಳ್ಕೊಳ್ತಾ ಇದ್ದಾನೆ. ಅಂದ್ರೆ ಇವನು ಏನ್ ಅನ್ಕೊಂಡಿದ್ದಾನಂದ್ರೆ ನಾನೇ ನೀತಿವಂತನು,
ನಾನೇ ಕರೆಕ್ಟ್ ಇದ್ದೀನಿ, ಮಿಕ್ಕಿದವರೆಲ್ಲರೂ ಮೋಸಗಾರರು, ಸುಲುಕೊಳ್ಳುವವರು, ಕದಿಮರು ಅಂತ ಹೇಳ್ತಾ ಇದ್ದಾನೆ ಅವನು. ಅಲ್ಲಿ ನಾವು ವಾಕ್ಯವನ್ನು ನೋಡಿದಾಗ ಆ ವಾಕ್ಯದಲ್ಲಿ ನಮ್ಗೆ ಕಂಡು ಬಂದಂತ ವಾಕ್ಯ ಏನರ್ಥ ಆಯ್ತು ನಮಗೆ? ಅಲ್ಲಿ ಏನರ್ಥ ಆಯ್ತು? ಏನರ್ಥ ಆಯ್ತು? ತೀರ್ಪು ಮಾಡಬೇಡ್ರಿ ನಿನ್ನ ಸಹೋದರನ ವಿಷಯದಲ್ಲಿ. ನಿನ್ನ ಸಹೋದರನಲ್ಲಿ ಸ್ವಲ್ಪ ತಪ್ಪುಗಳಿದ್ದರೆ ನಿನ್ನಲ್ಲಿ ಬೇಕಾದಷ್ಟು ತಪ್ಪುಗಳಿದಾವೆ. ಈ ತಪ್ಪನ್ನು ನಿನ್ನ ತಪ್ಪನ್ನು ಮುಚ್ಚಿಟ್ಟುಕೊಂಡು ಬೇರೆಯವರ ತಪ್ಪುಗಳನ್ನು ಎತ್ತಿ ತೋರಿಸುವಂತ ನಿನಗೆ ಯೇಸು ಸ್ವಾಮಿ ಬೋಧನೆ ಮಾಡ್ತಾ ಇದ್ದಾನೆ. ಏನಂತಂದ್ರೆ, ಇಗೋ ದೇವ, ಒಬ್ಬನು ಹೇಳ್ತಾ ಇದ್ದಾನಂತೆ, ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ, ದೇವ ನಾನು ಹೆಂಗೆ ಅವನು ಪ್ರಾರ್ಥನೆ ನೋಡ್ರಿ, ಒಬ್ಬನು ಸುಂಕದವನು ಪರಿಸಯನ ನಾನು ಸುಲುಕೊಳ್ಳುವವನು, ಅನ್ಯಾಯಗಾರನು, ಆಧಾರ ಮಾಡುವವನು ಆಗಿರುವ ಉಳಿದ ಜನರಂತೆಯೂ ನಾನಲ್ಲ, ಈ ಸುಂಕದವರಂತೆಯೂ ಕೂಡ ನಾನಲ್ಲ, ಆದುದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಂದ್ರೆ ಇವನು ಪ್ರಾರ್ಥನೆ ಹೆಂಗಿದೆ ಅಂದ್ರೆ, ನಾನೇ ಒಳ್ಳೆಯವನು, ಎಲ್ಲರೂ ಕೆಟ್ಟವರು ಅನ್ನಂತ ಭಾವನೆ. ಇವತ್ತು ಪ್ರತಿಯೊಬ್ಬನು ಕೂಡ ಹೆಂಗ ಜೀವನ ಮಾಡ್ತಾ ಇದ್ದಾನಂದ್ರೆ, ತನ್ನಷ್ಟಕ್ಕೆ ತಾನೇ ಒಳ್ಳೆಯವನಂತ ತಿಳಿದುಕೊಂಡು ಜೀವನ ಮಾಡುವಂತವನಾಗಿದೆ. ನಾನೇ ಕರೆಕ್ಟ್ ಇದ್ದೀನಿ, ನಾನೇ ಸತ್ಯ ಬೋಧನೆ ಮಾಡ್ತಾ ಇದ್ದೀನಿ, ನನ್ನಲ್ಲೇ ವಾಕ್ಯ ಇದೆ, ಇನ್ ಯಾರಲ್ಲಿ ವಾಕ್ಯ ಇಲ್ಲ, ಎಲ್ಲರೂ ಮೋಸಗಾರರು, ಎಲ್ಲರೂ ಕೆಲ್ಸಕ್ಕೆ ಬರದೇ ಇರುವಂತವರಾಗಿದ್ದಾರೆ ಅಂತ ತಿಳಿದುಕೊಂಡು ಉಪದೇಶ ಮಾಡುವಂತವರು ಸೇವಕರು ಇದ್ದಾರೆ. ಮತ್ತೆ ವಿಶ್ವಾಸಿಗಳಲ್ಲಿ ಕೂಡ ನಾನೇ ಬಹಳ ವರ್ಷದಿಂದ ನಾನು ಕ್ರೈಸ್ತನಾಗಿದ್ದೀನಿ, ನಾನು ಇವತ್ತಿಗೂ ಒಂದು 30 ವರ್ಷ ಆಯ್ತು, 40 ವರ್ಷ ಆಯ್ತು, ನಾನು ಕ್ರೈಸ್ತನಾಗಿದ್ದೀನಿ, ನಾನು ಭಕ್ತಿಯಿಂದ ಬಂದಿದ್ದೀನಿ, ಅವತ್ತಿನಿಂದ ಇವತ್ತಿನವರೆಗೂ ನಾನು ನಿಯತ್ತಾಗಿ ಬದುಕ್ತಾ ಇದ್ದೀನಿ, ಅವನಂಗ ನಾನಲ್ಲ, ಇವನಂಗ ನಾನಲ್ಲ ಅಂತ ಯಾರ್ಯಾರು ಮಾತಾಡ್ಕೊಳ್ತಾರೋ ಅವರೆಲ್ಲರೂ ಕೂಡ ತೀರ್ಪಿಗೆ ಒಳಗಾಗ್ತಾರ ಅಂತಕ್ಕಂಥ ವಿಷಯ ನೀನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅವನಂತೆ ನಾನಲ್ಲ ಅಂತ ಎಂದು ನೀನು ಅನ್ಕೊಳ್ತೀಯೋ, ಅವನು ಕದಿಮನಿದ್ದಾನೆ, ಅವನು ಸುಲುಕೊಳ್ಳುವವನಿದ್ದಾನೆ, ಅವನು ಮೋಸಗಾರನಿದ್ದಾನೆ, ಅನ್ಯಾಯಗಾರನಿದ್ದಾನೆ ಅಂತೇಳಿ ಇನ್ನೊಬ್ಬರ ಬಗ್ಗೆ ನೀನು ಯಾವಾಗಾದ್ರೂ ಕೆಟ್ಟದಾಗಿ ನಿನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಂಡು ಅವತ್ತೇ ನೀನೇ ತೀರ್ಪಿಗೆ ಗುರಿಯಾಗಿದೆ ಅಂತ ನೀನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ನೀನೇ ತೀರ್ಪಿಗೆ ಗುರಿ ಆಗುತ್ತಿ. ಅವ್ರದ್ದು ಪರಿಪೂರ್ಣತೆ ಗೊತ್ತಿಲ್ಲದೆ, ಅವ್ರ ವಿಷಯ ಸಂಪೂರ್ಣವಾಗಿ ಗೊತ್ತಿಲ್ಲದೆ ನಿನ್ನಷ್ಟಕ್ಕೆ ನೀನು ನೀತಿವಂತನಂತ ತಿಳ್ಕೊಂಡಿದ್ದಿ ನೋಡು, ಅದು ಮೊದಲನೇ ತಪ್ಪು. ನಾನೇ ಪರ್ಫೆಕ್ಟ್ ಅಂತ ತಿಳ್ಕೊಂಡಿದ್ ನೋಡು, ಅದು ನಿನ್ನ ಮೊದಲನೇ ತಪ್ಪು. ಎರಡನೇ ತಪ್ಪು ಏನಂತಂದ್ರೆ, ಇನ್ನೊಬ್ಬರು ನನ್ನಂಗ ಇಲ್ಲ ಅಂತ ಅನ್ಕೊಂಡು ಜಂಬ ಕೊಚ್ಚಿಕೊಳ್ತೀನಿ ನೋಡು, ಅದು ಎರಡನೇ ತಪ್ಪು. ಇನ್ನೊಬ್ಬರು ನಾನು ಇನ್ನೊಬ್ಬನಂಗ ಅಲ್ಲ, ಅವನು ಪಾಪಿ, ನಾನಲ್ಲ ಪಾಪಿ, ಅವನು ಕದಿಮ ಇದ್ದಾನೆ, ನಾನಲ್ಲ, ಅವನು ಮೋಸಗಾರ ಇದ್ದಾನೆ, ನಾನಲ್ಲ ಅಂತ ತಿಳ್ಕೊಂಡಿದ್ದು ನೋಡು, ಅದು ಎರಡನೇ ತಪ್ಪು. ಒಂದು, ನಿನ್ನಷ್ಟಕ್ಕೆ ನೀನೇ ನೀತಿವಂತನ ಅನ್ಕೊಳ್ಳೋದು ತಪ್ಪು. ಎರಡನೇದು, ಇನ್ನೊಬ್ಬರು ಪಾಪಾತ್ಮರು, ನಾನು ನೀತಿವಂತನ ಅನ್ಕೊಳ್ಳುವುದು ಎರಡನೇ ತಪ್ಪು. ಇದು ಇವತ್ತು ನೀನ್ ಮಾಡ್ತಕ್ಕಂತ ಜಡ್ಜಿಮೆಂಟ್. ದೇವರೇ, ಅವನು ಅನ್ಯಾಯಗಾರನು ಮತ್ತು ಸುಲುಕೊಳ್ಳುವವನು, ಆಧಾರ ಮಾಡುವಂತವನು, ಮತ್ತೆ ಇಲ್ಲಿ ನಿಂತನಲ್ಲಿ ಇವನು ಸುಂಕದವನು, ಇವನಂತೆ ನಾನಲ್ಲ, ಇವರ ಹಾಗೆ ನಾನು ಪಾಪ ಮಾಡಿಲ್ಲ ಅಂತೇಳಿ ಹೇಳಿಕೊಂಡು ಜಂಬ ಕೊಚ್ಚಿಕೊಳ್ತಾ ಇದೆ ನೋಡು. ಇದು ಅಂದ್ರೆ ನಿನ್ನಷ್ಟಕ್ಕೆ ನೀನೇ ಸತ್ಯವಂತನಂತ ತಿಳಿದುಕೊಳ್ತಾ ಇದೀಯಾ, ನಾನೇ ಪರಿಶುದ್ಧನೆಂದು ಆಲೋಚನೆ ಮಾಡ್ಕೊಳ್ತಾ ಇದೀಯಾ, ಅದು ಮೊಟ್ಟ ಮೊದಲನೇದಾಗಿ ತಪ್ಪು ಮಾಡ್ತಾ ಇದೆಯಾ ಅಂತಕ್ಕಂಥದ್ದನ್ನ ನೀನು ಅರ್ಥ ಮಾಡಿಕೊಳ್ಬೇಕು. ಓಕೆನಾ ಪ್ರಿಯರೇ? ಇನ್ನೊಂದು ವಚನವನ್ನು ನೋಡ್ಕೊಂಡು ಪಾಠದಲ್ಲಿ ಮುಂದಕ್ಕೆ ಹೋಗೋಣ. ರೋಮಾಪುರದವರಿಗೆ ಬರೆದಂತ 2ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಿಂದ ಓದ್ಕೊಳ್ಳೋಣ ಪ್ರಿಯರೇ. 1ನೇ ವಚನದಿಂದ, ಆದುದರಿಂದ ಎಲೆ ಮನುಷ್ಯನೇ, ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಯಾವನಾದ್ರೂ ಸರಿ, ನೀನು ಪಾಸ್ಟರ್ ಆಗಿರ್ಬೋದು, ಬಿಷಪ್ ಆಗಿರ್ಬೋದು, ರೆವರೆಂಡ್ ಆಗಿರ್ಬೋದು, ನೀನು ಯಾವನೇ ಆಗಿರ್ಬೋದು, ವಿಶ್ವಾಸಿ ಆಗಿರ್ಬೋದು, ನೀನು ಯಾವನೇ ಆಗಿರ್ಬೋದು, ಸರಿ, ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ. ಯಾಕಿಲ್ಲ ನನ್ನಲ್ಲಿ ಮಾರ್ಗ? ಯಾಕೆ ಮಾತಾಡ್ತಾ ಇದ್ದಾನೆ? ನೀನು ಯಾವನಾದ್ರೂ ಸರಿ ಅಂತ ಹೇಳಿದಾನೆ, ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ. ಯಾಕೆಂದರೆ ಮತ್ತೊಬ್ಬರಲ್ಲಿ ದೋಷವೆಣಿಸುವುದರಿಂದ ನಿನ್ನನ್ನು ನೀನೇ ದೋಷಿ ಎಂದು ತೀರ್ಪು ಮಾಡಿಕೊಂಡಾಗಾಯ್ತು. ಮತ್ತೊಬ್ಬರಲ್ಲಿ ದೋಷ ಎಣಿಸುವಂತವನು ನೀನಾಗಿದೀಯಾ? ಪಾಪ ಅವನು ಏನ್ ಮಾಡಿದನೋ ಗೊತ್ತಿಲ್ಲ, ಅವನು ಎಂತವನಾಗಿದ್ದಾನೋ ಗೊತ್ತಿಲ್ಲ, ಅವನ ಕ್ಯಾರೆಕ್ಟರ್ ಏನೋ ಸರಿಯಾಗಿ ಗೊತ್ತಿಲ್ಲ. ಮೇಲ್ನೋಟ ನೋಡಿ ಮಾತಾಡುವುದು ತಪ್ಪು ಪ್ರಿಯರೇ. ಮೇಲ್ನೋಟ ನೋಡಬಾರ್ದು ಯಾವಾಗಲೂ ಕೂಡ. ನಿನ್ನ ದೃಷ್ಟಿಗೆ ಕಂಡಿದ್ದೆಲ್ಲ ಸರಿ ಅನ್ಕೊಳ್ಳೋದು ನಿನ್ನ ಮೂರ್ಖತನ, ನಿನ್ನ ಅವಿವೇಕತನ.
ಅರ್ಥ ಆಗ್ತಾ ಇದೆ ಪ್ರಿಯರೇ? ನಿನ್ನ ದೃಷ್ಟಿಗೆ ನಿನಗೆ ಕಂಡಿದ್ದೆಲ್ಲ ಸತ್ಯ ಅನ್ಕೊಳ್ಳೋದು ಕೂಡ ತಪ್ಪು, ನಿನ್ನ ದೃಷ್ಟಿಗೆ ಕಂಡಿದ್ದೆಲ್ಲ ನಿಜ ಅನ್ಕೊಳ್ಳೋದು ಕೂಡ ತಪ್ಪು ಪ್ರಿಯರೇ. ಅದಕ್ಕೆ ಹೇಳ್ತಾ ಇದ್ದಾನೆ, ಮತ್ತೊಬ್ಬರಲ್ಲಿ ದೋಷವೆಣಿಸುವುದರಿಂದ ನಿನ್ನನ್ನು ನೀನೇ ದೋಷಿ ಎಂದು ತೀರ್ಪು ಮಾಡಿಕೊಂಡಾಗಾಯ್ತು. ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಆ ದೋಷಗಳನ್ನೇ ನಡೆಸ್ತೀಯಲ್ಲ, ನೀನು ಅದೇ ತಪ್ಪು ಮಾಡ್ತಾ ಇದೀಯಲ್ಲ. ಏನ್ರಿ, ನೀನು ಅದೇ ತಪ್ಪು ಮಾತಾಡ್ತಾ ಇದೆಯಲ್ಲ. ಸುಳ್ಳು ಹೇಳ್ಬಾರ್ದು ಅಂತೀಯ, ನೀನು ಸುಳ್ಳು ಹೇಳ್ತೀಯ. ಮೋಸ ಮಾಡಬಾರದು ಅಂತೀಯ, ನೀನು ಅದೇ ಮೋಸ ಮಾಡ್ತೀಯ. ಕಣ್ಣಿನಿಂದ ಏನ್ರಿ, ಕಣ್ಣಿನ ನೋಟದಲ್ಲಿ ತಪ್ಪಿರಬಾರ್ದು ಅಂತ ಹೇಳ್ತೀಯ, ನೀನ್ ಅದೇ ನೋಟ ನೋಡ್ತೀಯ. ದುಡ್ಡಿನ ಮೇಲೆ ಆಸೆ ಪಡಬಾರ್ದಂತ ಬೋಧನೆ ಮಾಡ್ತೀಯ, ನೀನ್ ಅದೇ ದುಡ್ಡಿಗೆ ಆಸೆ ಪಡ್ತಾ ಇದೀಯ. ದುಡ್ಡಂದ್ರೆ ಸಾಕು ಅಂದ್ರೆ ನೀನು ಕೂಡ ಅದೇ ತಪ್ಪು ಮಾಡ್ತಾ ಇದೀಯ. ಅಂದ್ರೆ ನೀನು ಯಾವ ವಿಷಯದಲ್ಲಿ ಇನ್ನೊಬ್ಬನಲ್ಲಿ ದೋಷವೆಣಿಸ್ತಾ ಇದೆಯೋ ಅದೇ ನೀನು ಕೂಡ ಮಾಡ್ತಾ ಇದ್ದೀಯಲ್ಲ ಅಂತ ವಾಕ್ಯ ಕೇಳ್ತಾ ಇದೆ. ಅದು ನೀನು ಮಾಡ್ತಾ ಇದೆಯಲ್ಲ. ಅವನು ಮಾಡಿದಾನೆ, ಓಕೆ, ಅವನು ಮಾಡಿದಾನೆ. ಮತ್ ನೀನು ಸುಳ್ಳು ಹೇಳುತ್ತಿ, ನೀನು ಹಣದ ಆಸೆ ಇದೆ, ನಿನಗೆ ಕೆಟ್ಟ ಆಲೋಚನೆಗಳಿದಾವೆ, ನೀನು ಇನ್ನೊಬ್ಬರ ಮೇಲೆ ನೀನು ಇನ್ನೊಬ್ಬರದನ್ನು ದೋಚಿಕೊಳ್ಳುವಂತ ಆಲೋಚನೆ ಇದೆ, ನಿನಗೆ ಲೋಕದ ಆಸೆ ಇದೆ, ಇನ್ನು ಲೋಕದ ಮೇಲೆ ಸಂಪಾದನೆ ಮಾಡ್ಬೇಕಂತೀಯ, ಇನ್ನು ಪಟ್ಟಿ ವ್ಯವಹಾರ ಮಾಡ್ತೀಯ. ಇಂಥವೆಲ್ಲ ನೀನು ಮಾಡಿ ಅವರು ಅದು ಮಾಡ್ತಾರಂತೇಳಿ ಇನ್ನೊಬ್ರು ಅನ್ನೋದು ಎಷ್ಟರ ಮಟ್ಟಿಗೆ ನ್ಯಾಯ ಒಂದ್ಸಲ ಆಲೋಚನೆ ಮಾಡು. ವಾಕ್ಯ ನಿನ್ನ ಕುತ್ತಿಗೆ ನಾಲಿಗೆನ ಕತ್ತರಿಸ್ತಾ ಇದೆ ಪ್ರಿಯರೇ. ಏನ್ ಮಾತಾಡ್ತಾ ಇದೆಯಾ ಅಂತ ನಿನ್ಗೆ ಗೊತ್ತಾಗ್ತಾ ಇದೆಯಾ? ನಿನಗೆ ನಿನ್ನ ನಾಲಿಗೆ ಕತ್ತರಿಸ್ತಾ ಇದೆ. ತೀರ್ಪು ಮಾಡುವ ಮೊದಲು ನಿನ್ನನ್ನು ನೀನು ಸರಿಪಡಿಸಿಕೊಳ್ಳುವಂತ ಆಲೋಚನೆ ನಿನ್ನಲ್ಲಿರಬೇಕು. ತೋರಿಸ್ತಾನೆ ಪ್ರಿಯರ ವಚನಗಳು ತೋರಿಸ್ತಾ ಇದೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಆ ದೋಷಗಳನ್ನೇ ನಡೆಸ್ತೀಯಲ್ಲ, ಆದ್ರೆ ಅಂತವಗಳನ್ನು ನಡೆಸುವವರ ವಿಷಯದಲ್ಲಿ ದೇವರು ಮಾಡುವ ತೀರ್ಪು ಸತ್ಯಕ್ಕನುಸಾರವಾಗಿಯೇ ಇರುವುದೆಂದು ಬಲ್ಲೆವು. ಎಲೆ ಮನುಷ್ಯನೇ, ಅಂತವುಗಳನ್ನು ನಡೆಸಿರುವಲ್ಲಿ ದೋಷವೆಣಿಸಿ ಅವುಗಳನ್ನೇ ಮಾಡುತ್ತಿರುವ ನೀನು ದೇವರ ದಂಡನೆ ತೀರ್ಪಿಗೆ ತಪ್ಪಿಸಿಕೊಂಡನೆಂದು ಯೋಚಿಸ್ತೀಯಾ? ದೇವರು ಕೊಡುವ ಶಿಕ್ಷೆಗೆ ಒಳಗಾಗ್ತೀಯ ಅಂತಕ್ಕಂಥದ್ದು ಮರೆತು ಹೋಗ್ತಾ ಇದೀಯ ನೀನು. ಅಂದ್ರೆ ನೀನ್ ಇಲ್ಲಿ ಏನ್ ಮಾಡ್ಬೇಕು? ಇನ್ನೊಬ್ಬರ ಮೇಲೆ ದೋಷ ಎಣಿಸ್ಬೇಕಂತಂದ್ರೆ ಮೊದಲು ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೊಳ್ಳಬೇಕು. ನಾನು ಹೆಂಗಿದ್ದೀನಿ, ನಾನು ಹೇಗಿದ್ದೀನಿ, ನಾನು ಲೋಕದಾಶೆ ಇಲ್ವಾ, ನನ್ನಲ್ಲಿ ಪಾಪ ಇಲ್ವಾ, ನನ್ನಲ್ಲಿ ದೋಷ ಇಲ್ವಾ, ನಾನು ಯಾವುದೋ ತಪ್ಪು ಮಾಡ್ತಾ ಇಲ್ವಾ? ಅಂದ್ರೆ ನನ್ನಲ್ಲಿ ಯಾವ್ದಾದ್ರು ಒಂದು ಕಂಡು ಬಂದ್ರೆ ನಾನು ಹೆಂಗ ಪರ್ಫೆಕ್ಟ್ ಆಗ್ತೀನಿ ಹೇಳ್ರಿ ಪ್ರಿಯರೇ? ನಿನ್ನಲ್ಲಿ ಯಾವ್ದಾದ್ರು ತಪ್ಪು ಕಂಡು ಬಂದಾಗ ನೀನ್ ಹೆಂಗ ಪರ್ಫೆಕ್ಟ್ ಆಗ್ತಿ? ನಿನ್ನಲ್ಲೇ ಕೆಟ್ಟದಾಗಿ ಇಟ್ಟುಕೊಂಡು ಇನ್ನೊಬ್ರು ಕೆಟ್ಟವರಂತ ಹೇಳುವುದಕ್ಕೆ ನಿನಗೆ ಸಾಧ್ಯನಾ? ಬಾಯಿ ಚಪರಕ್ಕಾಗಿ ನೀನು ಅದೇ ಲೋಕನ್ ಸುವಾರ್ತೆಯಲ್ಲಿ ನೋಡಿದಿವಲ್ಲ ನಾವು, ಅವನಂತೆ ಆಗ್ತೀಯ. ಯಾರಂತೆ? ಪರಿಸಯನಂತೆ ಆಗ್ತೀಯ ನೀನು. ಪರಿಸಯನಿಗೆ ಏನು ಗೊತ್ತಿಲ್ಲ, ತನ್ನನ್ನು ತಾನು ಉಗುಳಿಕೊಳ್ಳುವುದು ಗೊತ್ತು, ತನ್ನನ್ನು ಹೆಚ್ಚಿಸಿಕೊಳ್ಳುವುದು ಗೊತ್ತು, ತನ್ನ ಬಗ್ಗೆ ತಾನು ನೀತಿವಂತನೆಂದು ತಿಳಿದುಕೊಂಡಿದ್ದು ಗೊತ್ತು. ಇವತ್ತು ಕ್ರೈಸ್ತರು 99% ಕ್ರೈಸ್ತರು ಏನ್ ಅನ್ಕೊಳ್ತಾ ಇದಾರೆ ಅಂದ್ರೆ, ನಾನು ಕರೆಕ್ಟ್, ಇನ್ನೊಬ್ಬನ್ ತಪ್ಪು. ನಾನದೇ ಅಂತೀನಿ, ನಿಂದು ತಪ್ಪಂತೀನಿ, ನೀನ್ ಅದೇ ಅಂತದ್ದಿ, ನಿಂದು ತಪ್ಪಂತಿದಿ. ಎಲ್ಲಾರು ತಪ್ಪು ಮಾಡ್ತಾ ಇನ್ನೊಬ್ಬರು ತಪ್ಪನ್ನು ಎಣಿಸುವಂತವರಾಗಿದ್ದೀವಿ ವಿನಃ ನಾವು ಪರ್ಫೆಕ್ಟ್ ಆಗಿದ್ದು ಇನ್ನೊಬ್ಬರ ದೋಷವನ್ನು ಎಣಿಸುವಂತ ಆಲೋಚನೆಗಳು ನಮ್ಮಲ್ಲಿಲ್ಲ. ಒಬ್ಬನಲ್ಲಿ ವ್ಯಭಿಚಾರ ಇದೆ ಅಂತ ತಿಳ್ಕೊಳ್ಳೋಣ, ಒಬ್ಬನ ವ್ಯಭಿಚಾರ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋಣ, ಅವನು ವ್ಯಭಿಚಾರ ಮಾಡ್ತಾ ಇದ್ದಾನೆ. ನೀನ್ ಏನ್ ಮಾಡ್ತಾ ಇದೀಯಾ? ನಿನಗೆ ಹಣದ ಆಸೆ ಇದೆ, ನಿನಗೆ ಲೋಕದ ಆಸೆ ಇದೆ, ನೀನಿನ್ನೂ ಆಸ್ತಿ ಗಳಿಸ್ಬೇಕಂತ ಆಸೆ ಇದೆ, ನಿನಗಿನ್ನೂ ಏನೇನೋ ಮಾಡ್ಬೇಕಂತ ಆಸೆ ಇದೆ. ಮತ್ತೆ ನೀನ್ ತಪ್ಪಿನಲ್ಲಿ ಸಿಕ್ಕಿದೆಯಲ್ಲ, ನಿನ್ನಲ್ಲಿ ವ್ಯಭಿಚಾರ ಇಲ್ಲದೆ ಇರ್ಬೋದು, ನಿನ್ನಲ್ಲಿ ಹಣದಾಶೆ ಇರ್ಬೋದಲ್ಲ, ನಿನಗೆ ಇನ್ನೊಬ್ಬರನ್ನ ಹೆಂಗ ದೋಚ್ಕೊಳ್ಳೋಣಂತ ಸ್ವಭಾವ ನಿನ್ನಲ್ಲಿ ಇದೆಯಲ್ಲ, ಅದಲ್ವಾ ತಪ್ಪದು? ಮತ್ತೆ ಆ ತಪ್ಪು ಯಾರು ಎಣಿಸ್ಬೇಕು? ಆ ಕ್ಯಾರೆಕ್ಟರ್ ಯಾರು ಎತ್ತಿಡಿಬೇಕು? ನಿಂದು. ಇನ್ನೊಬ್ಬನ ಎತ್ತಿಡಿತಾನ, ನಿನ್ನಲ್ಲಿ ದೋಷ ಎಣಿಸ್ತಾನ. ಅವನು ನಿನ್ನಲ್ಲಿ ದೋಷ ಎಣಿಸಿದವನು ಅವನು ಪರ್ಫೆಕ್ಟಾ? ಅವನು ಪರ್ಫೆಕ್ಟ್ ಅಲ್ಲ. ಅವನಲ್ಲಿ ದೋಷ ಇನ್ನೊಬ್ಬನೇ ಎಣಿಸ್ತಾನ. ಹಿಂಗೆ ಇಡೀ ಪ್ರಪಂಚ ಕ್ರೈಸ್ತರೇ ಇನ್ನೊಬ್ಬರದ ದೋಷವನ್ನು ಎಣಿಸಿಕೊಳ್ತಾ ಹೋಗ್ತಾ ಇದ್ದಾರೆ ಹೊರತು ನಾನು ಪಾಪಿ ಅಂತ ಯಾರು ಒಪ್ಪಿಕೊಳ್ತಾ ಇದ್ದಾರೆ?
ನಾನು ತಪ್ಪು ಮಾಡ್ತಾ ಇದ್ದೀನಿ, ನನ್ನಲ್ಲಿ ದೋಷ ಇದೆ ಅಂತೇಳಿ ತಿಳ್ಕೊಳ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದನ್ನ ಆಲೋಚನೆ ಮಾಡಿಕೊಂಡು ಜೀವನ ಮಾಡು ಪ್ರಿಯರೇ. ಇನ್ನೊಬ್ಬರ ಬಗ್ಗೆ ನಾವು ಮಾತಾಡುವಾಗ ನಾನ್ ಹೇಗಿದ್ದೀನಿ ಅನ್ಕೊಳ್ಳೋದು ಆಲೋಚನೆ ಮಾಡ್ಕೊಳ್ಬೇಕು. ನನ್ ಬಗ್ಗೆ ನಾನು ಆಲೋಚನೆ ಮಾಡಿದೆ, ಇನ್ನೊಬ್ಬರ ಬಗ್ಗೆ ನಾನು ಏನೇನೋ ಆಲೋಚನೆ ಮಾಡ್ಕೊಳ್ತೇನೆ ಅಂತಂದ್ರೆ ಅದು ವಾಕ್ಯಕ್ಕೆ ವಿರುದ್ಧವಾದಂತ ಆಲೋಚನೆ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ. ಅದಕ್ಕೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಯಾರ ಬಗ್ಗೆ ಮಾತಾಡಕ್ ಹೋಗ್ಬೇಡ್ರಿ, ದಯಮಾಡಿ ಹೇಳ್ತೀನಿ. ನೀನ್ ಒಳ್ಳೆಯವನಾದ್ರೆ ದೇವ್ರಿಗೆ ಸ್ತೋತ್ರ ಹೇಳು. ದೇವ್ರೆ, ನಿನ್ನ ಕೃಪೆಯಿಂದ ನಿನ್ನ ದಯೆಯಿಂದ ನಾನು ಒಳ್ಳೆಯವನಾಗಿ ಬದುಕುವಂತ ಕೃಪೆ ನನಗೆ ಮಾಡಿಕೊಟ್ಟಿದಪ್ಪ, ಸ್ತೋತ್ರಪ್ಪ. ಹಾಗೂ ಇನ್ನೊಬ್ಬನಿದಾನಲ್ಲ, ಅವನು ಕೂಡ ನನ್ನ ಹಾಗೆ ಬದುಕುವ ಹಾಗೆ ಅವನ ಆಶೀರ್ವದಿಸು, ಅವನು ಮಾರ್ಪಡಿಸು, ಅವನು ಪಾಪ ಮಾಡ್ತಾ ಇದ್ದಾನೆ ದೇವ್ರೆ ಅಂತೇಳಿ ದೇವ್ರಿಗೆ ಕಂಪ್ಲೇಂಟ್ ಕೊಡು. ಇನ್ನೊಬ್ಬರ ಮುಂದೆ ಕಂಪ್ಲೇಂಟ್ ಕೊಡ್ಬೇಡ. ನೀನ್ ನೀತಿವಂತನೆ ಅಂತ ಹೇಳಿ ದೇವ್ರ ಮುಂದೆ ನೀನ್ ಹೇಳ್ಕೊಳ್ಬೇಡ. ನಾನು ಪರಿಶುದ್ಧನಿದ್ದೇನೆ ಅಂತೇಳಿ ಇನ್ನೊಬ್ಬರ ಮುಂದೆ ಹೇಳ್ಕೊಡಬೇಡ. ಅರ್ಥ ಆಯ್ತಾ? ಇನ್ನೊಬ್ಬನು ಪಾಪಿ ಅಂತೇಳಿ ಇನ್ನೊಬ್ಬರ ಮುಂದೆ ನೀನು ಹೇಳ್ಕೊಳಕ್ ಹೋಗ್ಬೇಡ. ನಿಂದು ನೀನು ಆಲೋಚನೆ ಮಾಡ್ಕೊಂಡು ಜೀವನ ಮಾಡ್ಬೇಕಾಗಿದೆ. ಯಾಕಂದ್ರೆ ನಾವು ಮನುಷ್ಯರು. ಈ ಮಾತು ಯಾಕೆ ಆಡ್ತೇನೆ ಅಂತಂದ್ರೆ ಈ ವಚನ ಹಿಂಗೆ ಇಟ್ಕೊಳ್ಳಿ. ರೋಮಾಪುರದವರಿಗೆ ಬರೆದಂತ ಪತ್ರಿಕೆಯನ್ನ ಹಿಂಗೆ ಇಟ್ಕೊಳ್ಳಿ ಪ್ರಿಯರೇ. ಯೋಹಾನ್ ಬರೆದ ಪತ್ರಿಕೆಗೆ ಹೋಗೋಣ. ನಾವು ಯೋಹಾನ್ ಬರೆದ ಪತ್ರಿಕೆ ಹೋಗೋಣ. ಯೋಹಾನ್ ಬರೆದಂತ ಮೊದಲನೇ ಪತ್ರಿಕೆ ತೆಗಿರಿ ಪ್ರಿಯರೇ. ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ ಮತ್ತು 10ನೇ ವಚನ ಮಾತಾಡೋಣ ಪ್ರಿಯರೇ, ಓದ್ಕೊಳ್ಳೋಣ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡರೆ, ಅಥವಾ 8ನೇ ವಚನದಿಂದ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನನ್ನಲ್ಲಿ ಪಾಪ ಇಲ್ಲ ಅಂತ ಯಾವನು ಹೇಳಿಕೊಳ್ತಾನೋ ಅವನು ತನ್ನಷ್ಟಕ್ಕೆ ತಾನೇ ಮೋಸ ಮಾಡಿಕೊಳ್ತಾ ಇದ್ದಾನಂತ ಪ್ರಿಯರೇ. ಈಗ ಹೇಳ್ರಿ ಪ್ರಿಯರೇ, ಇಲ್ಲಿ ಯಾರು ಸತ್ಯವಂತರು? ನೀನ್ ಸತ್ಯವಂತನ? ಇನ್ನೊಬ್ಬರು ಪಾಪ ನೋಡಿ ಅಸಹ್ಯ ಪಟ್ಕೊಂಡು, ಇನ್ನೊಬ್ಬರ ಅನೀತಿ ಕಾರ್ಯಗಳನ್ನು ನೋಡಿ ಛೀ ಅನ್ನೋದು, ಅವನ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡೋದು ನಿನ್ನಲ್ಲಿ ಇದ್ದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನೀನು ಪಾಪಿ ಅಂತ ಹೇಳ್ತಾ ಇದೆ. ನನ್ನಲ್ಲಿ ಪಾಪ ಇಲ್ಲ ಅಂತ ಯಾರು ಹೇಳ್ಕೊಳ್ತಾರೋ ವಚನ ಮತ್ತೊಂದ್ ಸ್ವಲ್ಪ ಚೆನ್ನಾಗಿ ಓದೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ, ಸತ್ಯವೆಂಬುದು ನಮ್ಮಲ್ಲಿ ಇಲ್ಲ ಅಂತ ಖಚಿತಪಡಿಸ್ತಾ ಇದೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದೆ? ಪ್ರತಿಯೊಬ್ಬನು ಕೂಡ ತಪ್ಪು ಮಾಡುವವನಾಗಿದ್ದಾನೆ. ತಪ್ಪು ಮಾಡುವಂತ ಮನುಷ್ಯ ಇನ್ನೊಬ್ಬರು ತಪ್ಪು ಎಣಿಸುವ ಅಧಿಕಾರ ನಮಗೆ ಇಲ್ಲ. ಇನ್ನೊಬ್ಬನು ಪಾಪಿ ಅಂತೇಳಿ ತೀರ್ಪು ಮಾಡುವ ಅಧಿಕಾರ ನಮಗೆ ಇಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ, ಇನ್ನೊಬ್ಬರಿಗೆ ತೀರ್ಪು ಕೊಡುವುದಕ್ಕೆ ನೀನು ಹೋಗಬೇಡ, ಇನ್ನೊಬ್ಬರಿಗೆ ತೀರ್ಪು ಮಾಡುವುದಕ್ಕೆ ಹೋಗ್ಬೇಡ. ಅವನು ಕೆಟ್ಟವನು, ಅವನು ಪಾಪಿ, ಅವನು ದೋಷಿ, ಅವನು ಅನ್ಯಾಯಗಾರನು ಅಂತೇಳಿ ನೀನ್ ತೀರ್ಪು ಮಾಡಕ್ ಹೋಗಬೇಡ. ಯಾಕೆ ಗೊತ್ತಾ? ನೀನು ಕೂಡ ಪಾಪಿ ಅಂತಕ್ಕಂಥದ್ದನ್ನು ಮರೆತು ಮಾತಾಡ್ತಾ ಇದ್ದೀಯ ನೀನು. ಅರ್ಥ ಆಗ್ತಾ ಪ್ರಿಯರೇ? ಅರ್ಥ ಆಗ್ಬೇಕು ನಿಮ್ಗೆ. ಯಾಕಂದ್ರೆ ಇಂಥವ್ರು ಬಹಳಷ್ಟು ಜನ ಇದ್ದಾರೆ ಕ್ರೈಸ್ತರು. ಇನ್ನೊಬ್ಬರದೇ ನೋಡ್ತಾ ಇರ್ತಾರ, ತನ್ನದು ತಾನು ನೋಡ್ಕೊಳ್ಳಲ್ಲ, ತನ್ನ ಬಗ್ಗೆ ತಾನು ಆಲೋಚನೆ ಮಾಡಲ್ಲ, ಇನ್ನೊಬ್ಬರ ಬಗ್ಗೆನೇ ಮಾತಾಡ್ತಿರ್ತಾರ. ಅಬ್ಬಾಬಾಬಾಬಾ ಇದಾರ ಪ್ರಿಯರೇ, ಕೆಲವ್ರು ಇದಾರ, ಯಾವಾಗ ನೋಡಿ ಇನ್ನೊಬ್ರು ಕ್ಯಾರೆಕ್ಟರ್ ಎತ್ತಿ ತೋರಿಸ್ತಿರ್ತಾರ. ಯಾಕಪ್ಪ ನಮ್ಗೆ ಯಾಕೆ ಬೇಕಾಗಿದ್ದು, ಬಿಟ್ಬಿಡೋ ಮಾರಾಯ ಅಂತಂದ್ರೆ, ಇಲ್ಲ ಸಾರ್ ನಿನಗ್ ಗೊತ್ತಿಲ್ಲ ಅವ್ರು ಎಂತ ಕೆಲಸ ಮಾಡ್ತಾರೆ, ಎಂತ ಕೆಟ್ಟ ಕೆಲಸ ಮಾಡ್ತಾರ, ನಿಮಗ್ ಗೊತ್ತಿಲ್ಲ ಸಾರ್, ನನಗ್ ಗೊತ್ತು ಸಾರ್, ನಾನ್ ನೋಡಿನ್ ಸಾರ್. ಯಾಕಪ್ಪ ನಿನಗೆ ಆಲೋಚನೆ? ಇನ್ನೊಬ್ಬರ ಜೀವನದ ಸಂಗಡ ಆಡುವುದಕ್ಕೆ ನಿನಗೆ ಯಾರು ಅಧಿಕಾರ ಕೊಟ್ರು? ಇನ್ನೊಬ್ಬರನ್ನ ಪಾಪಿ ಅಂತ ಹೇಳುವಂತ ಅಧಿಕಾರ ನಿನಗೆ ಯಾರು ಕೊಟ್ರು? ನಿನಗೆ ಎತ್ತಿ ತೋರಿಸ್ತಾ ಇದೆ ಬೈಬಲ್, ನಿನಗೆ ಬೋಧನೆ ಮಾಡ್ತಾ ಇದೆ. ಏನಂತ? ನಾನು ಪಾಪಿ ಅಂತ ಹೇಳು, ನನ್ನಲ್ಲಿ ಪಾಪ ಇಲ್ಲ ಅಂದ್ರೆ ನೀನು ಮೋಸಗಾರ, ನಿನ್ನಷ್ಟಕ್ಕೆ ನೀನೇ ಮೋಸ ಪಡಿಸ್ಕೊಳ್ತಾ ಇದೀಯಾ, ನಾಳೆ ಬೆಂಕಿಗೆ ಹೋಗ್ತಾ ಇದೀಯ ನೀನು. ಅದನ್ನ ಆಲೋಚನೆ ಮಾಡ್ಕೊ ನೀನು. ಅದನ್ನ ಆಲೋಚನೆ ಮಾಡ್ಲಾರ್ದೆ ಯಾರ್ಯಾರ ಬಗ್ಗೆ ಏನೇನೋ ಮಾತಾಡಿ ಅವ್ರನ್ನ ಅಪಪ್ರಚಾರ ಮಾಡುವುದು, ಅವ್ರನ್ನ ದೋಷಿ ಅಂತ ಎಣಿಸುವುದು, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡುವುದು, ಇದು ನ್ಯಾಯ ಅಲ್ಲ ಪ್ರಿಯರೇ, ಇದು ನ್ಯಾಯ ಅಲ್ಲ.
ವಿಚಾರವಂತರಾದಂತ ಮಾತುಗಳು ಪ್ರಿಯರೇ ಇವು. ವಿಚಾರ ಮಾಡ್ತಕ್ಕಂಥ ವಿಷಯನ್ನ ಇನ್ನೊಬ್ಬರ ಜೀವನದ ಕೂಡ ನಾವು ಆಟ ಆಡಬಾರ್ದು ಯಾವಾಗಲೂ ಕೂಡ. ಇನ್ನೊಬ್ಬರಿಗೆ ಅನ್ಯಾಯ ಆಗುವಂತ ರೀತಿಯಲ್ಲಿ ನಾವು ಯಾವಾಗಲೂ ಮಾತಾಡಬಾರ್ದು. ಇನ್ನೊಬ್ಬರ ಜೀವನ ಎತ್ತಿ ತೋರಿಸಬಾರ್ದು ಪ್ರಿಯರೇ, ಇನ್ನೊಬ್ಬರ ಜೀವನ ಎತ್ತಿ ತೋರಿಸಬಾರ್ದು. ಏನ್ ಗೊತ್ತಿದೆ ಅಂತ ನೀನು ಎತ್ತಿ ತೋರಿಸ್ತಾ ಇದೀಯ ಇವತ್ತು. ಅದಕ್ಕೆ ಯಾರೇ ಆಗಿರ್ಬೋದು ಪ್ರಿಯ, ನಾನೇ ಆಗಿರ್ಬೋದು, ನೀನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಜಗತ್ತಿನಲ್ಲಿ ಇನ್ನೊಬ್ಬರ ದೋಷ ಎಣಿಸುವಂತ ಹಕ್ಕು ಅಧಿಕಾರ ನಮಗ್ ಕೊಟ್ಟಿಲ್ಲ. ಒಂದ್ ವೇಳೆ ಅವ್ರು ಏನಾದ್ರೂ ಪಾಪ ಅಂತಕ್ಕಂಥದ್ದು ಮಾಡಿದ್ರೆ ಅವ್ರನ್ನ ಸೂಕ್ಷ್ಮವಾಗಿ ಅವ್ರನ್ನ ತಿದ್ದುಪಡಿ ಮಾಡುವಂತ ಸಾಮರ್ಥ್ಯ ನಿನ್ನಲ್ಲಿ ಇರಬೇಕು. ಆ ಸಾಮರ್ಥ್ಯ ಇಲ್ಲ ಇವತ್ತು. ಅವನು ಒಂದ್ ವೇಳೆ ಯಾರಾದ್ರೂ ತಪ್ಪು ಮಾಡಿದಾರೆ ಅನ್ಕೊಳ್ಳೋದು, ಬಹಳಷ್ಟು ಮಂದಿ ತಪ್ಪು ಮಾಡ್ತಿರ್ತಾರ, ಸಹಜವಾಗಿ ತಪ್ಪು ಮಾಡ್ತಾರ. ಇವಾಗ ಹೇಳಿದಲ್ಲ, ಈ ವಚನದ ಪ್ರಕಾರ ಎಲ್ಲರೂ ತಪ್ಪು ಮಾಡ್ತಾ ಇದ್ದಾರೆ, ಎಲ್ಲರೂ ತಪ್ಪು ಮಾಡ್ತಾ ಇದ್ದಾರೆ. ತಪ್ಪು ನಿನಗೆ ಕಂಡಾಗ, ಆ ತಪ್ಪು ನಿನಗೆ ರುಜುವಾದಾಗ, ಆ ತಪ್ಪು ನೀನು ಕಣ್ಣಾರೆ ಕಂಡು ನಿನಗೆ ಸಾಕ್ಷ್ಯಾಧಾರಗಳು ಸಿಕ್ಕಾಗ, ಅವಾಗ ಅದನ್ನ ನೀನು ಏನ್ ಮಾಡ್ಬೇಕಾಗಿದೆ ಅಂತ ಖಂಡಿಸ್ಬೇಕಂತ ಬೈಬಲ್ ಎಲ್ಲಿ ಹೇಳಿಲ್ಲ. ಖಂಡಿಸ್ಬೇಕಂತ ಬೈಬಲ್ ಎಲ್ಲಿ ಹೇಳಿಲ್ಲ. ಏನ್ ಮಾಡ್ಬೇಕಂತ ಆ ವ್ಯಕ್ತಿಯನ್ನು ನಾವು ಆಲೋಚನೆ ಮಾಡೋಣ. ಆ ವ್ಯಕ್ತಿಯ ನಾವ್ ಏನ್ ಮಾಡ್ಬೇಕಾಗಿದೆ ಅಂತಕ್ಕಂಥದ್ದು ಮುಂದೆ ಆಲೋಚನೆ ಮಾಡೋಣ ಪ್ರಿಯ. ಇನ್ನೊಂದು ವಚನ ತೋರಿಸ್ತೇನೆ ಪ್ರಿಯರೇ, ಇನ್ನೊಂದು ವಚನ. ಕೊರಿಂಥದವರಿಗೆ ಬರೆದಂತ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 31ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. 31ನೇ ವಚನ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ, ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ನಮ್ಮನ್ನು ನಾವೇ ವಿಚಾರಣೆ ಮಾಡಿಕೊಂಡ್ರೆ ನಾವು ತೀರ್ಪಿಗೆ ಗುರಿಯಾಗುವುದಿಲ್ಲ ಅಂತ ಹೇಳ್ತಾ ಇದೆ ವಾಕ್ಯ. ನಾನಷ್ಟಕ್ಕೆ ನಾನೇ ಆಲೋಚನೆ ಮಾಡ್ಕೊಳ್ಬೇಕು, ನಾನು ಏನ್ ಮಾಡ್ತಾ ಇದ್ದೀನಿ. ಬೆಳಗ ಮುಂಜೆಯಲ್ಲಿಂದ ಸಾಯಂಕಾಲ ಹಾಸಿಗೆಯಲ್ಲಿ ಸೇರುವ ತನಕ ನಾನು ಏನ್ ಮಾಡಿದ್ದೀನಿ ಅಂತ ಒಂದ್ಸಲ ನೀನು ಸ್ಕ್ಯಾನ್ ಮಾಡ್ಕೊ. ಹಾಸಿಗೆಯಲ್ಲಿ ಕುಂತು ಪ್ರಾರ್ಥನೆ ಮಾಡ್ಕೊಳ್ತೇನೆ ನೋಡು, ಸ್ಕ್ಯಾನ್ ಮಾಡು. ದೇವರೇ, ಬೆಳಗ್ಗೆ ಎದ್ದಾಗ್ಲಿಂದ ಇಲ್ಲಿವರೆಗೆ ನಾನು ಏನ್ ಮಾಡಿದ್ದೀನಿ, ನಾನು ಎಷ್ಟು ಒಳ್ಳೆ ಕಾರ್ಯಗಳು ಮಾಡಿದ್ದೀನಿ ಅಥವಾ ನಾನು ಎಷ್ಟು ಕೆಟ್ಟ ಕಾರ್ಯಗಳು ಮಾಡಿದ್ದೀನಿ, ನಾನು ಎಷ್ಟು ನಿಜ ಹೇಳಿನಿ, ಎಷ್ಟು ಸುಳ್ಳು ಹೇಳಿನಿ, ಇನ್ನೊಬ್ಬರ ಜೀವನ ಕೂಡ ನಾನು ಆಟ ಆಡಿನ, ಇನ್ನೊಬ್ಬರನ್ನ ಮೋಸ ಮಾಡೋಂತ ಆಲೋಚನೆಗಳನ್ನು ಮಾತಾಡಿನ ಅಂತ ಹೇಳಿ ನೀನು ಒಂದ್ಸಲ ಸ್ಕ್ಯಾನ್ ಮಾಡ್ಕೊ, ವಿಚಾರಣೆ ಮಾಡ್ಕೊ. ನಮ್ಮನ್ನು ನಾವೇ ವಿಚಾರಣೆ ಮಾಡಿಕೊಂಡಾಗ ನಾವು ತೀರ್ಪಿಗೆ ಗುರಿಯಾಗುವುದಿಲ್ಲ ಅಂತ ವಾಕ್ಯ ಹೇಳ್ತಾ ಇದೆ ಪ್ರಿಯ. ನಮ್ಮನ್ನು ನಾವ್ ಯಾವಾಗ ವಿಚಾರ ಮಾಡ್ಕೊಂತೀವಿ ಪ್ರಿಯರೇ? ಯಾವಾಗ ನೋಡಿದ್ರೆ ಇನ್ನೊಬ್ಬರ ಬಗ್ಗೆ ಮಾತಾಡುವಂತ ನಮಗೆ, ಇನ್ನೊಬ್ಬರ ಬಗ್ಗೆ ಮಾತಾಡುವವರಿಗೆ ನಮಗೆ ಫೋನ್ ಬಂದ್ರು ಇನ್ನೊಬ್ಬರ ಬಗ್ಗೆ ಮಾತಾಡ್ತಿರ್ತೀವಿ ನಾವು. ಅವ್ರಂಗ ಇವ್ರಿಂಗ, ಅವಳಂಗ ಇವಳಿಂಗೆ. ಫೇಸ್ ಟು ಫೇಸ್ ಎಲ್ಲಾದ್ರೂ ಕುಂತಿದ್ರು ಅದೇ ಮಾತಾಡ್ಕೊಳ್ತೀವಿ. ಹೆಂಗಸರು ಅದೇ ಮಾತಾಡ್ಕೊಳ್ತಾ ಇದಾರೆ, ಗಂಡಸರು ಅದೇ ಮಾತಾಡ್ಕೊಳ್ತಾರೆ, ಸ್ತ್ರೀ ಪುರುಷರೆಲ್ಲ ಇದೇ ಮಾತಾಡ್ಕೊಳ್ಳುವಾಗ ಯವನಸ್ಥರು ಅದೇ, ಮುದುಕರು ಅದೇ, ಮಧ್ಯ ವಯಸ್ಕರು ಅದೇ, ಚಿಕ್ಕ ಮಕ್ಕಳು ಅವೇ ಮಾತುಗಳೇ. ಇನ್ನೊಬ್ರು ಹಂಗಿದ್ದಾರೆ ಹಿಂಗಿದ್ದಾರೆ ಅಂತ ಮಾತು ಬಿಟ್ರೆ ನಿನ್ನಷ್ಟಕ್ಕೆ ನೀನೇ ನಾನು ಎಷ್ಟು ಪರ್ಫೆಕ್ಟ್ ಇದ್ದೀನಂತ ಆಲೋಚನೆ ಯಾವಾಗಾದ್ರೂ ಮಾಡ್ಕೊಂಡಿದೀಯ ನೀನು? ಇನ್ನೊಬ್ಬರ ಮೇಲೆ ದೋಷ ಎಣಿಸ್ತೀಯ ನೀನು? ಇನ್ನೊಬ್ಬರನ್ನ ಕೆಟ್ಟ ದೃಷ್ಟಿಯಿಂದ ನೋಡಿ ಅವ್ರು ಕೆಟ್ಟವರಂತ ಹೇಳಲಿಕ್ಕೆ ನಿನಗೆ ಯಾವ ಅಧಿಕಾರ ಇದೆ ನಿನಗೆ? ದೊಡ್ಡವ್ರ ಅಂತಾರ ಪ್ರಿಯರೇ, ಕಣ್ಣಾರ ಕಂಡ್ರು ಪ್ರತ್ಯಕ್ಷ ಪ್ರಮಾಣಿಸಿ ನೋಡಂತಿರ್ತಾರ. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು, ವಿಚಾರ ಮಾಡಂತಾರ ಪ್ರಿಯರೇ. ಅಂದ್ರೆ ಜ್ಞಾನ ಇಲ್ಲದವರು ಲೋಕದಲ್ಲಿ ಜ್ಞಾನಿಗಳಂತ ಅನಿಸಿಕೊಂಡವ್ರೆ ಇಂಥ ದೊಡ್ಡ ಗುಣದಿಂದ ದೊಡ್ಡ ಮಾತಾಡ್ಯಾರಂತಂದ್ಮೇಲೆ ನಾವು ಕ್ರೈಸ್ತರಾಗಿದ್ದೀವಿ, ದೇವರ ಮಕ್ಕಳಾಗಿದ್ದೀವಿ, ದೇವರ ವಾಕ್ಯಗಳನ್ನು ಓದ್ಕೊಳ್ತಾ ಇದ್ದೀವಿ, ತಿಳ್ಕೊಳ್ತಾ ಇದ್ದೀವಿ. ನಮ್ಮ ಬಾಯಿಂದ ಯಾಕೆ ಅಂತ ಮಾತು ಬರ್ತಾ ಇದ್ದೇವೆ? ಯಾಕೆ ಇನ್ನೊಬ್ಬರಲ್ಲಿ ಅಷ್ಟು ದೋಷ ಎಣಿಸಿ ಕಕ್ಷ ಕಟ್ಟಿಕೊಳ್ತಾ ಇದ್ದೀವಿ? ಅವ್ರು ಕೂಡ ಮಾತಾಡೋದು ಬಿಡ್ತೀವಿ, ಅವ್ರ ಸಾವಾಸ ಬಿಟ್ಟು ಬಿಡ್ತೀವಿ, ಅವ್ರು ನಮಗೆ ಬೇಡ ಅನ್ಕೊಳ್ತೀವಿ. ಏನ್ ಗೊತ್ತಾಗಿದೆ, ಏನ್ ತಿಳ್ಕೊಂಡಿದ್ಯಾ ಅಂತ ನೀನ್ ಅನ್ಕೊಳ್ತಾ ಇದೀಯ ನೀನು? ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ಮತ್ತೊಂದ್ಸಲ ಓದ್ಕೊಳ್ಳೋಣ. ಏನ್ ಹೇಳ್ತಾ ಇದ್ದಾನೆ? 31ನೇ ವಚನ. ನಮ್ಮನ್ನು ನಾವೇ ವಿಚಾರಿಸಿಕೊಂಡ್ರೆ ನ್ಯಾಯ ವಿಚಾರಣೆಗೆ ನಾವು ಒಳಗಾಗುವುದಿಲ್ಲ, ತೀರ್ಪಿಗೆ ಗುರಿಯಾಗುವುದಿಲ್ಲ ನಾವು. ನನ್ನಷ್ಟಕ್ಕೆ ನಾನೇ ಅಪ್ಪ, ನಾನ್ ಹಂಗಿದ್ದೀನಿ ಅಂತ ಅನ್ಕೋಬೇಕು ಪ್ರಿಯರೇ, ನಾನ್ ಹಂಗಿದ್ದೀನಿ ಅಂತ ಅನ್ಕೋಬೇಕು. ನಾವ್ ಇನ್ನೊಬ್ಬರ ಬಗ್ಗೆ ಮಾತಾಡೋದ್ ಕಳಕ್ಕಿಂತ ನಾನ್ ಹಂಗಿದ್ದೀನಿ,
ನಾನು ಎಂತ ಆಲೋಚನೆಗಳಲ್ಲಿ ಇದ್ದೀನಿ ಅನ್ನಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾನೆ, ನೀನು ದೋಷಿಯಾಗಿದ್ದು ಇನ್ನೊಬ್ಬನ ದೋಷಿ ಎಂದು ನೀನು ತೀರ್ಪು ಮಾಡಬೇಡ. ನೀನ್ ಅಳಿಯುವ ಅಳತಿಯಿಂದಲೇ ನಿನಗೆ ಅಳಿತಾರ. ನಿನ್ ಕಣ್ಣಲ್ಲೇ ದೊಡ್ಡದೊಂದು ಕಲ್ಲಿಟ್ಕೊಂಡು ಸಣ್ಣ ಹಳ್ಳ ಬಿದ್ದಿದೆ ನಿನ್ ಕಣ್ಣಾಗ ಬಾ ತೆಗಿತೀನಿ ಅಂತಂದ್ರೆ ಹೆಂಗ್ ಕಾಣುತ್ತೆ ಹೇಳು? ಸ್ವಾಮಿ ಅದೇ ಮಾತಾಡಿದನಲ್ಲ, ನಿನ್ನ ಕಣ್ಣಲ್ಲಿ ಧೂಳಿದೆ, ರವಿ ಹೆಂಗ್ ಕಾಣ್ತದ? ರವಿ ಹೆಂಗ್ ಕಾಣ್ತದ? ನಿನ್ನ ಕಣ್ಣಲ್ಲಿ ಇಷ್ಟು ಧೂಳು ಬಿದ್ದಿದೆ, ಕಸ ಬಿದ್ದಿದೆ. ಇನ್ನೊಬ್ಬರನ್ನ ನೀವು ದೋಷಿ ಎಂದು ಎಣಿಸ್ಬೇಡ. ಇನ್ನೊಬ್ರು ಅವ್ರ ಕ್ರಿಯೆಗಳಿಗೆ ಅವ್ರ ತಕ್ಕ ಪ್ರತಿಫಲ ಒಂಥರ ಪ್ರಿಯರೇ. ಈಗ ನಾನು ಅವ್ರನ್ನ ನೋಡಿ ಇವ್ರನ್ನ ನೋಡಿ ಅವ್ರು ಹಿಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ಯಾರು ನೆಟ್ಟಿಗಿಲ್ಲ, ಯಾರು ಬೇಸಿಲ್ಲ ಅಂತ ಅನ್ಕೊಂಡ್ರೆ ಮೊದಲು ನಾನ್ ಬೇಸಿಲ್ದವನಾಗುತ್ತೆ, ನಾನ್ ಬಲಹೀನನಾಗುತ್ತೇನೆ, ನನ್ನ ಕ್ಯಾರೆಕ್ಟರ್ ಕೆಟ್ಟೋಗುತ್ತಾ. ಅದಕ್ಕೆ ಯಾವಾಗಲೂ ಇನ್ನೊಬ್ಬನ್ನ ನಾವು ಒಳ್ಳೆ ದೃಷ್ಟಿಯಿಂದ ನೋಡ್ಬೇಕಾಗಿದೆ ಪ್ರಿಯ, ಒಳ್ಳೆ ದೃಷ್ಟಿಯಿಂದ ನೋಡ್ಬೇಕು. ಹೌದಾ? ಅವ್ರು ಕೆಟ್ಟವ್ರ ಅಂತ ಯಾರಾದ್ರೂ ಹೇಳಿದ್ರು ಕೂಡ ನನಗೆ ಅಂತದೇನು ಕಂಡಿಲ್ಲ ಬ್ರದರ್, ನೀವ್ ಯಾಕಂಗ ಅನ್ಕೊಳ್ತೀರ? ಅವರಲ್ಲಿ ಅಂತ ಕೆಟ್ಟದಂತ ಹೇಳಿ ಏನು ಕಂಡಿಲ್ಲ. ಯಾಕಂದ್ರೆ ನಾವು ಮೊದಲು ನಮ್ಮನ್ನು ನಾವು ಸ್ಕ್ಯಾನ್ ಮಾಡ್ಕೋಬೇಕು. ಕೆಟ್ಟದ್ ಯಾರಿಗೆ ಕಾಣ್ತದ? ಕೆಟ್ಟವರಿಗೆ ಕಾಣ್ತದ ಪ್ರಿಯರೇ. ಕೆಟ್ಟದ್ ಯಾರಿಗೆ ಕಾಣ್ತದ? ದೋಷ ಎಣಿಸುವವನಿಗೆ ದೋಷ ಮಾಡೋದು, ಪಾಪ ಮಾಡುವಂತವನಿಗೆ ಪಾಪಗಳು ಜಾಸ್ತಿ ಕಾಣ್ತಾವಂತೆ. ಅದಕ್ಕೆ ತೀತನ ಬರೆದ ಪತ್ರಿಕೆಯಲ್ಲಿ ಅಂತಾನ, ನಿನ್ನ ಕಣ್ಣು ನೆಟ್ಟಿಗಿಲ್ಲ, ಮೊದಲು ನಿನ್ನ ಕಣ್ಣು ನೆಟ್ಟಿಗಿಲ್ಲ ಅಂತ ನೋಡ್ರಿ ಪ್ರಿಯರೇ. ತೀತನ ಬರೆದ ಪತ್ರಿಕೆಯಲ್ಲಿ ಹೋಗೋಣ ನಾವು. ತೀತನ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ ಎಷ್ಟನೇ ವಚನ ಇರ್ಬೇಕ್ರಿ? ಮೊದಲನೇ ಅಧ್ಯಾಯ  ಚಂದ ಹೇಳ್ತಾನ್ರಿ, ಅದು ವಚನ ಕಾಣ್ತಾ ಇಲ್ಲ. ನಿನ್ನ 15ನೇ ವಚನ ಓದ್ರಿ. 15ನೇ ವಚನ ಸಾರಿ, 1ನೇ ಅಧ್ಯಾಯ ಯಾವ್ದು ವಚನ ಇದು? ಬ್ರದರ್ ತೀತನು ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ. ಶುದ್ಧರಿಗೆ ಎಲ್ಲವೂ, ಆದ್ರೆ ಮಲಿನವಾದವರಿಗೂ ನಂಬಿಕೆ ಇಲ್ಲದವರಿಗೂ ಯಾವುದು ಶುದ್ಧವಲ್ಲ ಅಂತ ಹೇಳ್ತಾ ಇದ್ದ. ಶುದ್ಧರಿಗೆ ಎಲ್ಲವೂ ಶುದ್ಧವೇ ಅಂತ ಹೇಳ್ತಾ ಇದ್ದಾನೆ. ನೀನ್ ಪರ್ಫೆಕ್ಟ್ ಇದ್ರೆ ಎಲ್ಲಾರು ಕೂಡ ಪರ್ಫೆಕ್ಟ್ ಆಗಿ ಕಾಣ್ತಾರ. ನೀನು ಕೆಟ್ಟವನಾಗಿ ಇನ್ನೊಬ್ಬರಲ್ಲಿ ದೋಷ ಎಣಿಸಿ ನೀನು ಕೆಟ್ಟವನಾಗಿ ಅವನ ಕೂಡ ಕೆಟ್ಟವನ್ ಅನ್ಕೊಳ್ಳೋದು ಎಷ್ಟು ಮೂರ್ಖತನ, ಒಂದ್ಸಲ ಆಲೋಚನೆ ಮಾಡ್ರಿ. ಶುದ್ಧರಿಗೆ ಎಲ್ಲವೂ ಶುದ್ಧವೇ. ನೀನ್ ಕರೆಕ್ಟ್ ಇದ್ರೆ ಎಲ್ಲಾರು ಚಂದ ಕಾಣ್ತಾರೆ, ಎಲ್ಲಾರು ಒಳ್ಳೆಯವ್ರು ಕಾಣ್ತಾರೆ, ಎಲ್ಲಾರು ಪರ್ಫೆಕ್ಟ್ ಕಾಣ್ತಾರೆ. ನಿನಗೆ ಮೊದಲು ನೆಟ್ಟಗೆ ಇರೋದು ಯಾರಿಲ್ಲ, ನೀನಿಲ್ಲ ಅಂತ ಹೇಳ್ತಾ ಇದೆ. ನೀನಿಲ್ಲ, ಅದಕ್ಕೆ ಹೇಳ್ತಾ ಇದೆ ಶುದ್ಧರು. ಯಾರು ಶುದ್ಧರಾಗಿರ್ತಾರೋ ಅವ್ರಿಗೆಲ್ಲ ಶುದ್ಧನೇ ಕಾಣ್ತದ. ಮಲಿನವಾದವ್ರು, ಮನಸ್ಸು ಕೆಡಿಸ್ಕೊಂಡವ್ರು, ಮನಸ್ಸಿನಲ್ಲಿ ವಂಚನೆ ಮಾಡ್ತಿರ್ತಾರ. ಅವ್ರನ್ನ ಅನ್ಬೇಕಾ ಇವ್ರನ್ನ ಅನ್ಬೇಕಾ, ಯಾರನ್ನಾದ್ರೂ ಎತ್ತಾಡ್ಬೇಕು, ಯಾರನ್ನಾದ್ರೂ ಚುಚ್ಚು ಮಾತಾಡ್ಬೇಕು, ಯಾರನ್ನಾದ್ರೂ ಗಾಯ ಮಾಡ್ಬೇಕು ಅಂತ ಮನಸ್ಸೆಲ್ಲ ಕೆಡಿಸ್ಕೊಂಡಿರ್ತಾರ. ಅವ್ರಿಗೆ ಏನ್ ಮಾಡ್ತಾರ? ಎಲ್ಲರೂ ಕೂಡ ಕೆಟ್ಟವರೇ ಕಾಣ್ತಾರ. ಅದು ನಮ್ ಕಡೆಗೆ ಅಂತಿರ್ತಾರ, ನಿನ್ನ ಕಣ್ಣು ಅಳಿದಿದ್ರೆ ಕಾಣದೆಲ್ಲ ಅಳಿದೆ ಅಂತ. ನಿನ್ ಕಣ್ಣು ಗ್ರೀನ್ ಆಗಿದ್ರೆ ಎಲ್ಲಾ ಕೂಡ ನಿನ್ಗೆ ಏನ್ ಕಾಣುತ್ತಾ? ಗ್ರೀನೇ ಕಾಣ್ತಾ. ಕಣ್ಣಿಗೆ ಬ್ಲ್ಯಾಕ್ ಚಸ್ಮಾ ಹಾಕೊಳ್ತೀಯ, ಬ್ಲ್ಯಾಕ್ ಕನ್ನಡಿಗೆ ಹಾಕೊಳ್ತೀಯ, ಬ್ಲ್ಯಾಕ್ ಅದು ಆಪರೇಷನ್ ಮಾಡಿದಾಗ ಕಣ್ಣಿನಿಗೆ ಒಂದು ಕರಡಿ ಕೊಡ್ತಾರಲ್ಲ, ಅದ್ ಹಾಕೊಳ್ತೀಯ. ಎಲ್ಲ ಏನ್ ಕಾಣುತ್ತಾ ನಿನಗೆ? ಕತ್ತಲೇನೆ ಕಾಣುತ್ತಾ? ಹೌದಾ ಇಲ್ವಾ? ನೀನ್ ಯಾವ ಕಣ್ಣಿಗೆ ನಿನ್ನ ಕಣ್ಣಲ್ಲಿ ಯಾವ ಆಲೋಚನೆ ಇಟ್ಕೊಂಡು ನೋಡ್ತೀಯೋ ಅದನ್ನೇ ಕಾಣುತ್ತಾ. ಈಗ ಆಕಾಶದಲ್ಲಿ ಬಿಳಿ ಮೋಡಗಳಿರ್ತಾವಲ್ಲ, ಬಿಳಿ ಮೋಡಗಳಿರ್ತಾವ ನೋಡ್ರಿ. ಆ ಬಿಳಿ ಮೋಡಗಳನ್ನು ಒಂದ್ಸಲ ಆಕಾಶದ ಕಡೆಗೆ ದೃಷ್ಟಿಸಿ ನೋಡ್ರಿ. ಯಾವ್ದನ್ನ ನಿನ್ನ ಮನಸ್ಸಲ್ಲಿ ಒಂದು ಚಿತ್ರವನ್ನು, ಅಥವಾ ನಿಮ್ ತಾತನೋ ನಿಮ್ಮ ಅಪ್ಪನೋ ಅಥವಾ ಯಾರೋ ಒಬ್ಬರನ್ನ, ನಿಮಗೆ ಇಷ್ಟವಾದವ್ರನ್ನ ಪಿಕ್ಚರ್ ಆಲೋಚನೆ ಮಾಡ್ರಿ. ಅಲ್ಲಿ ಮೇಘಗಳಲ್ಲಿ ಅದೇ ಪಿಕ್ಚರೇ ಕಾಣ್ತದ. ನೀನು ಸಿಂಹನ ಪಿಕ್ಚರ್ ಮಾಡಿ ನೋಡ್ಕೊಳ್ತೀಯ, ಅದು ಸಿಂಹನೇ ಕಾಣ್ತದ. ಆನೆನೇ ಕಾಣ್ತದೆ ನಿನಗೆ. ಯಾಕಂದ್ರೆ ನಿನ್ ಮನಸ್ಸಲ್ಲಿ, ನಿನ್ ಮೈಂಡ್ ಅಲ್ಲಿ ನೀನೊಂದು ಫಿಕ್ಸ್ ಆಗಿದೀಯ ಏನಂತ. ಮೊದಲು ನೀನ್ ಕೆಟ್ಟವನಾಗಿದೀಯ, ನೀನು ಅಶುದ್ಧನಾಗಿದೀಯ, ನೀನು ಮಲಿನ ಮಾಡ್ಕೊಂಡಿದೀಯ ನಿನ್ನ ಮನಸ್ಸನ್ನ. ಅದಕ್ಕೆ ಎಲ್ಲಾರು ಕೂಡ ಹೆಂಗ್ ಕಾಣ್ತಾರ ನಿನ್ ಕಣ್ಣಿಗೆ ಅಂದ್ರೆ ಅಂತವರೇ ಕಾಣ್ತಾರ. ಅಂತವ್ರ ಮೇಲೆ ಚಾಡಿ ಹೇಳ್ಕೊಂತ ಹೋಗ್ತೀಯ ನೀನ್ ಅಷ್ಟೇ. ನಿನ್ ಚಾಡಿ ಬುದ್ಧಿ ಬಿಡಲ್ಲ, ನಿನ್ ಕ್ಯಾರೆಕ್ಟರ್ ಬಿಡಲ್ಲ. ನೀನ್ ಕೆಟ್ಟವನಾಗಿ ಎಲ್ಲಾರನ್ನ ಕೆಟ್ಟ
ಕೆಟ್ಟವರಂತೇಳಿ ಚಿತ್ರೀಕರಿಸಿ ಅವ್ರ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನು ಹೊರಿಸಿ ಯಥಾರ್ಥವಂತರನ್ನಾಗಿ ಕೂಡ ಪಾಪಾತ್ಮರನ್ನಾಗಿ ಮಾಡಿ ನಿಲ್ಲಿಸುವಂತ ಶಕ್ತಿ ನಿಮ್ಮಲ್ಲಿದೆ. ಪಾಪ ಅವ್ರು ಯಥಾರ್ಥವಂತರಾಗಿ ಯಥಾರ್ಥಿಯಾಗಿರ್ತಾರ, ಆದ್ರೆ ನೀವು ಸುಮ್ಮನಿರಲ್ಲ. ಯೇಸು ಸ್ವಾಮಿನಲ್ಲೇ ದೋಷ ಎಣಿಸಿರ್ತಕ್ಕಂಥವ್ರು ಇದ್ದಾರೆ ಚರಿತ್ರೆಯಲ್ಲಿ, ಹೌದಾ ಇಲ್ವಾ? ಯೇಸು ಸ್ವಾಮಿನೇ ತಪ್ಪು ಮಾಡಿದಾನೆ, ಪಾಪ ಮಾಡಿದಾನೆ ಅಂತೇಳಿ ಚಿತ್ರಿಸಿದವರು ಇದ್ದಾರೆ. ಸಿನಿಮಾನು ತೆಗೆದಿದ್ದಾರೆ. ಡ್ಯಾವಿನ್ಸ್ ಕೋಡ್ ಅಂತ ಹೇಳಿ ಸಿನಿಮಾ ತೆಗೆದಿದ್ದಾರೆ. ಯೇಸು ಕ್ರಿಸ್ತನಿಗೆ ಮಗ್ದಲಾದ ಮರಿಯನನ್ನು ಮದುವೆ ಮಾಡಿಕೊಂಡು ಆತನಿಗೊಂದು ಮಗು ಹುಟ್ಟಿದಾನೆ, ಆ ಮಗುವಿನ ವಂಶಾವಳಿ ಇವತ್ತಿಗೂ ಇದೆ ಅಂತ ಹೇಳಿ ಒಂದು ಸಿನಿಮಾ ತೆಗೆದಿದ್ದಾರೆ ಯೇಸು ಸ್ವಾಮಿ ಬಗ್ಗೆ. ಇನ್ನು ನೀನೆಷ್ಟು ನಾನೆಷ್ಟು ಪ್ರಿಯರೇ ಒಂದ್ಸಲ ಆಲೋಚನೆ ಮಾಡು. ಅಷ್ಟು ಮಹಾ ಪುಣ್ಯಾತ್ಮನ ಮೇಲೆನೆ ಚಿತ್ರೀಕರಿಸಿದ್ದಾರೆ ಇವತ್ತು. ಬೇಡ ಪ್ರಿಯರೇ, ಇದಕ್ಕೆ ಶಿಕ್ಷೆ ಯಾರಿಗಂದ್ರೆ ನಿನಗೆ, ನನಗೆ. ನಾನ್ ಇನ್ನೊಬ್ಬರ ದೋಷ ಎಣಿಸಿದರೆ ಶಿಕ್ಷೆ ನನಗೆ, ಇನ್ನೊಬ್ಬರ ದೋಷ ಎಣಿಸಿದರೆ ಶಿಕ್ಷೆ ನಿನಗೆ. ಶಿಕ್ಷಕ್ಕೆ ಗುರಿ ಆಗ್ಬಾರ್ದು ಅಂತ ಹೇಳ್ತೀನಿ ನಾನು. ದಯಮಾಡಿ ಶಿಕ್ಷಕ್ಕೆ ಗುರಿ ಆಗ್ಬಾರ್ದ್ರಿ. ಆಲೋಚನೆ ಮಾಡಿಕೊಂಡು ವಾಕ್ಯನ ಕೇಳ್ರಿ ಪ್ರಿಯರೇ. ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಏನಂತ ಮಾತಾಡ್ತಾ ಇದ್ದೀನಿ. ನಿನ್ ಕೈಲಾದ್ರೆ, ನಿನ್ ಸಾಧ್ಯವಾದ್ರೆ ಒಬ್ಬ ಮನುಷ್ಯನ ಹೊಗಳು ಪ್ರಿಯರೇ. ಯಾಕಂದ್ರೆ ವಾಕ್ಯ ಹೇಳ್ತದ, ಒಬ್ರಿಗೊಬ್ರು ಹೊಗಳಿಕೊಳ್ಳಿರಿ, ಒಬ್ಬರನ್ನ ಒಬ್ರು ಹೆಚ್ಚಿಸಿಕೊಳ್ಳಿರಿ, ಹೆಚ್ಚಿಸ್ರಿ, ಇನ್ನೊಬ್ಬರನ್ನ ಹೆಚ್ಚಿಸ್ರಿ. ನಿನ್ನಷ್ಟು ನೀನೇ ಹೆಚ್ಚಿಸಿಕೊಳ್ಬೇಡ, ಇನ್ನೊಬ್ಬರನ್ನ ಹೆಚ್ಚಿಸು. ಅವನು ಒಳ್ಳೆಯವನಿದ್ದಾನೆ, ಅವನು ಪರ್ಫೆಕ್ಟ್ ಇದ್ದಾನಪ್ಪ, ನಾವೇ ಸರಿಯಾಗಿಲ್ಲ, ಅವನು ಚೆನ್ನಾಗಿದ್ದಾನೆ ಅಂತ ಹೇಳು, ತಪ್ಪಿಲ್ಲ. ನಿನ್ ಗಂಟೇನು ಹೋಗಲ್ಲ, ನಿನ್ಗೇನ್ ಅನ್ಯಾಯ ಆಗಲ್ಲ. ಇಲ್ಲಿ ಅವನ್ ಚೆನ್ನಾಗಿದ್ದಾನೆ ಅಂತ ಹೇಳು, ಅವನ್ ಕ್ಯಾರೆಕ್ಟರ್ ಒಳ್ಳೇದಂತ ಹೇಳು. ತಪ್ಪು ಮಾಡಿದ್ರೆ ದೇವ್ರ ಶಿಕ್ಷೆ ಕೊಡ್ತಾ, ನೀನೇನದು ಕೊಡಕ್ ಆಗುತ್ತಾ? ಶಿಕ್ಷೆ ಕೊಡಕ್ ನಿನ್ನಿಂದ ಆಗುತ್ತಾ? ಶಿಕ್ಷೆ ತಪ್ಪಿಸುವುದಕ್ಕೆ ನಿನ್ನಿಂದ ಆಗುತ್ತಾ? ಎರಡೂ ಆಗಲ್ಲ ನಿನ್ನಿಂದ. ಅಂದ್ಮೇಲೆ ನಿನಗೆ ಹಾಕ್ಬೇಕು, ನನಗೆ ಹಾಕ್ಬೇಕು. ಪ್ರೀತಿ ಮಾಡೋಣ, ಪ್ರೀತಿಯಿಂದ ಮನುಷ್ಯನನ್ನು ಗೆಲ್ಲೋಣ, ಪ್ರೀತಿಯಿಂದ ಮನುಷ್ಯನನ್ನು ಆಕರ್ಷಣೆ ಮಾಡ್ಕೊಳ್ಳೋಣ, ಪ್ರೀತಿಯಿಂದ ಆ ಮನುಷ್ಯನ ದೇವರ ಕಡೆಗೆ ನಡೆಸ್ಕೊಳ್ಳೋಣ. ನೋಡ್ರಿ ಪ್ರಿಯರೇ, ಒಂದು ವಚನ ತೋರಿಸ್ತಾನೆ ಪ್ರಿಯರೇ. ಆ ಮನುಷ್ಯನ ಹೆಂಗ ದೇವರ ಕಡೆಗೆ ತರಬೇಕಂತ ಹೇಳ್ತಾ ಇದೆ ವಾಕ್ಯ. ಒಂದ್ಸಲ ನೋಡ್ರಿ ಪ್ರಿಯರೇ. ಗಲಾತ್ಯದವರಿಗೆ ಬರೆದಂತ ಪತ್ರಿಕೆ. ತೀರ್ಪು ಮಾಡ್ತೀಯೋ ತೀರ್ಪು ಮಾಡೋದಿಲ್ವೋ ನೋಡ್ಬೇಕು. ನಿನಗ್ ಗೊತ್ತಾಗ್ಬೇಕು, ವಾಕ್ಯ ಗೊತ್ತಾಗ್ಬೇಕು. ವಾಕ್ಯ ಗೊತ್ತಿದೆ ಅಂತ ಹೇಳಿ ಭ್ರಮೆಯಲ್ಲಿ ಇರ್ಬೇಡ. ಯಾರ ಮಾತು ನಂಬಬೇಡ, ಯಾರ ಬಗ್ಗೆ ನೀನು ಅಷ್ಟು ಕೆಟ್ಟದಾಗಿ ಆಲೋಚನೆ ಮಾಡ್ಬೇಡ. ವಿಚಾರಣೆ ಮಾಡು, ಆಲೋಚನೆ ಮಾಡು. ಪಾಪ ಮಾಡುವವನ್ನ ಪಾಪಿ ಅನ್ನೋದು ತಪ್ಪೇನ್ರಿ ಸಾರ್ ಅಂತ ನೀವು ಕೇಳ್ಬಹುದು. ಪಾಪ ಮಾಡುವವನ ಪಾಪಿ ಅಂತ ಹೇಳುವುದು ತಪ್ಪೋ ಒಪ್ಪೋ, ಅದನ್ನ ಯಾವ ರೀತಿ ತಿದ್ದುಪಡಿ ಮಾಡಬೇಕು ಅಂತಕ್ಕಂಥದ್ದು ಬೈಬಲ್ ನಮ್ಗೆ ಕಲಿಸಿಕೊಟ್ಟಿದೆ ಪ್ರಿಯರೇ. ಬೈಬಲ್ ನಮಗೆ ಕಲಿಸಿಕೊಟ್ಟಿದೆ. ಗಲಾತ್ಯದವರಿಗೆ ಬರೆದಂತ ಪತ್ರಿಕೆ 6ನೇ ಅಧ್ಯಾಯ, ಗಲಾತ್ಯದವರಿಗೆ ಬರೆದಂತ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನ ಓದ್ಕೊಳ್ಳೋಣ. 1ನೇ ವಚನ. ಸಹೋದರರೇ, ನಿಮ್ಮಲ್ಲಿ ಯಾರಾದ್ರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂತವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡ್ರಿ. ಒಂದು ವೇಳೆ ನಿಮ್ಮಲ್ಲಿ ಯಾರಾದ್ರೂ ಒಬ್ಬರು ಅಂತದ್ದೇನಾದ್ರೂ ತಪ್ಪು ಮಾಡಿದ್ದಾದ್ರೆ, ನಿನ್ನ ಕಣ್ಣಿಗೆ ಬಿದ್ದಿದ್ದಾದ್ರೆ, ಅವನನ್ನು ಯಾವ ರೀತಿ ತಿದ್ದು ಸರಿ ಮಾಡ್ಬೇಕಂತ? ಶಾಂತ ಭಾವದಿಂದ. ನೀನ್ ತಪ್ಪು ಮಾಡ್ತಾ ಇದೀಯ, ನೀನೊಬ್ಬ ವ್ಯಭಿಚಾರಿ ಇದ್ದೀನಿ, ನನ್ನ ಕಣ್ಣಾರ ನೋಡಿ ನೀನು ಕರೀತ್ರ, ನೀನು ಮೋಸಗಾರ ಇದ್ದಿ, ನೀನು ಅಂತ ಅವನು ನೀಚ್ ಕಮೀನ ಕುತ್ಯ ಅಂತ ಅಲ್ಲ ನೀನು ಬೈಯೋದು. ಶಾಂತ ಭಾವದಿಂದ ಅವನಿಗೆ ನೀನೀಗ ತಿದ್ದಬೇಕಾಗಿದೆ. ಈಗ ಅವನ್ ಏನ್ ಮಾಡ್ಬೇಕಾಗಿದೆ? ನೀನು ಇಲ್ಲಿ ಹೇಳ್ತಾ ಇದ್ದ ವಾಕ್ಯ, ನಿಮ್ಮಲ್ಲಿ ಯಾವನಾದರೂ ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂತವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ. ಅವನು ಸರಿ ಮಾಡ್ಬೇಕೀಗ. ಹೆಂಗ್ ಸರಿ ಮಾಡ್ಬೇಕು? ಅವನಲ್ಲಿ ಈಗ ನನಗೆ ತಪ್ಪು ಕಂಡಿದೆ, ಹೌದಾ? ಅವನಲ್ಲಿ ಈಗ ನನಗೆ ತಪ್ಪು ಕಂಡಿದೆ. ಅವನ್ ತಪ್ಪು ಮಾಡೋದು ನಾನು ನೋಡಿದೆ. ಅವನು ಸಿಗರೇಟ್ ಸೇದೋದು ನಾನು ನೋಡಿದೆ, ಅವನು ಗುಡ್ಗ ತಿನ್ನೋದು ನೋಡಿದೆ, ಅಥವಾ ಬಾರ್ ಶಾಪ್ ಅಲ್ಲಿ ಕುಂತು ಬೀರ್ ಕುಡಿಯೋದು ನಾನು ನೋಡಿದೆ, ಅಥವಾ ಅವನು ವ್ಯಭಿಚಾರ ಮಾಡೋದೇ ನೋಡಿದೆ. ನಾನು ಕಣ್ಣಿಗೆ ಕಂಡಿತು. ಈಗ ಅವನ್ನ ನಾನು ಏನ್ ಮಾಡ್ಬೇಕು? ಗದರಿಸಬೇಕಾ, ಖಂಡಿಸಬೇಕಾ, ತಿದ್ದಿ ಸರಿ ಮಾಡ್ಬೇಕಾ? ವಾಕ್ಯ ಏನ್ ಹೇಳ್ತದೆ? ಮಾತಾಡ್ರಿ ಯಾರಾದ್ರು,
ತಿದ್ದಿ ಸರಿ ಮಾಡ್ಬೇಕು. ಗುಡ್ ಗರ್ಲ್ ಅಮ್ಮ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಇನ್ ಯಾರಿಲ್ವಾ? ಮಾತಾಡ್ಲಿಲ್ಲ ಅಂದ್ರೆ ನಾನು ಮ್ಯೂಟ್ ಮಾಡಿಬಿಡ್ತೀನಿ. ಇಲ್ಲ ಬಂದ್ಬಿಟ್ಟು ಗದರಿಸ್ಬೇಕು ಗದರ್ಸ್ಬೇಕು. ಒಬ್ರು ತಿದ್ದಿ ಸೆಟ್ ಮಾಡ್ಬೇಕಂತ ಹೇಳಿ ಒಂದು ಕೂಸಿ. ನೆಕ್ಸ್ಟ್, ದೇವರ ಮಕ್ಕಳಾದ್ರೆ ಶಾಂತ ಭಾವದಿಂದ ತಿಳಿಸಿ ಹೇಳ್ಬೇಕು. ಶಾಂತ ಭಾವದಿಂದ ತಿಳಿಸಿ ಹೇಳಬೇಕು. ವೆರಿ ಗುಡ್. ಓಕೆ ಪ್ರಿಯರೇ, ವಾಕ್ಯಲ್ಲಿ ತೋರಿಸ್ತಾ ಇದೆ ನಮಗೆ ಶಾಂತ ಭಾವದಿಂದ ಅವನಿಗೆ ತಿದ್ದಿ ಸರಿ ಮಾಡಬೇಕು. ಈಗ ನೀನ್ ತಿದ್ದಿ ಸರಿ ಮಾಡ್ಬೇಕಲ್ಲ, ನೀನ್ ತಿದ್ದಿ ಸರಿ ಮಾಡ್ಬೇಕು. ನೀನವನ್ನ ತಿದ್ದಬೇಕಂತಂದ್ರೆ ಮೊದಲು ನಿನ್ನನ್ನು ನೀನು ವಿಚಾರ ಮಾಡ್ಕೊಳ್ಬೇಕಂತ ತೆಳಗಿನ ವಚನ ನೋಡ್ರಿ ಪ್ರಿಯರೇ. ನೀನ್ ತಿದ್ದಿ ಮಾಡ್ಬೇಕಾದ್ರೆ ನೀನಾದ್ರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ಯಾಕಂದ್ರೆ ನೀನು ಮೊದಲು ನಿನ್ನನ್ನು ನೀನು ನೋಡ್ಕೊ ಅಂತ ಹೇಳ್ತಾರೆ. ತೆಲುಗಿನಲ್ಲಾದ್ರೆ ನಿನ್ನ ಗೂರ್ಚಿ ನೀವು ವಿಚಾರ చేసుకో ಅಂತಾನೆ. ವಿಚಾರಿಂಚು, ನಿನ್ನ ಗೂರ್ಚಿ ಅಂದ್ರೆ ನಿನ್ನನ್ನು ನೀನು ಮೊದಲು ಆಲೋಚನೆ ಮಾಡ್ಕೋ. ಈಗ ಒಂದು ವೇಳೆ ಅವನಿಗೆ ಏನಾದ್ರೂ ಸಹೋದರ ನೀನ್ ಇಂತ ತಪ್ಪು ಮಾಡಿದಿ, ನಾನ್ ನೋಡಿನಿ ಅಂತ ನೀನ್ ಏನಾದಿರ ಹೇಳಕ್ ಹೋದ್ರೆ ಅವನು ನನ್ನ ಕ್ಯಾರೆಕ್ಟರ್ ಏನಾದ್ರೂ ಎತ್ತಿಡ್ತಾನೇನೋ, ಅದು ನನ್ನಲ್ಲಿ ಐತೆ ಇಲ್ಲ ಅಂತ ವಿಚಾರ ಮಾಡ್ಕೊಳ್ಬೇಕಂತ ನೀನು. ಇನ್ನೊಬ್ಬನ ಅನಾಕ್ ಹೋದ ಅನ್ನೋದಕ್ಕೆ ನಾವು ಈಗ ನನಗೆ ಕಣ್ಣಿಗೆ ಕಂಡೈತೆ, ಈಗ ನನ್ ಕಣ್ಣಿಗೆ ಕಂಡಾಗ ನಾನು ನಾನು ಅನ್ಬೇಕು, ಸಹೋದರ ನೀನ್ ಇದು ಮಾಡೋದ್ ತಪ್ಪು, ಇದು ಆ ರೀತಿ ಅಲ್ಲ, ವಾಕ್ಯ ಹಿಂಗ್ ಹೇಳ್ತದ ಅಂತೇಳಿ ನಾನು ಈಗ ತಿದ್ದಬೇಕು ಅವನ್ನ. ಈಗ ನಾನು ತಿದ್ದಕ್ ಹೋದಾಗ ನಂದೇನಾದ್ರೂ ಅವನಿಗೆ ಕಂಡೈತೇನೋ, ನಾನೇನಾದ್ರೂ ತಪ್ಪು ಮಾಡಿನೇನೋ, ಅದನ್ನ ನಾನು ಸ್ಕ್ಯಾನ್ ಮಾಡ್ಕೋಬೇಕಂತ ಪ್ರಿಯರೇ. ನಾನು ಅದನ್ನ ಸ್ಕ್ಯಾನ್ ಮಾಡ್ಕೋಬೇಕಂತ. ತೆಲುಗಿನಲ್ಲಿ ಅದ್ರ ಹಂಗೆ ಹೇಳ್ತಾ ಇದೆ ಪ್ರಿಯರೇ. ಮುಂದೆ ನಿನ್ನ ಗೂರ್ಚಿ ನೀವು ವಿಚಾರಿಸಿಕೋ. ಇಲ್ಲಿ ಕನ್ನಡದಲ್ಲಿ ಹೇಳ್ತಾ ಇದ್ದಾನೆ, ನೀನಾದ್ರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ನೀನು ಮೊದಲು ಎಚ್ಚರಿಕೆಯಾಗಿರು. ನೀನೇನಾದ್ರೂ ತಪ್ಪು ಮಾಡಿದ್ದೇನೋ, ನಿನ್ನಲ್ಲಿ ಏನಾದ್ರೂ ದೋಷ ಇದೆಯೇನೋ, ಒಂದ್ ವೇಳೆ ಅವನ ಕಣ್ಣಿಗೆ ಏನಾದ್ರೂ ಕಂಡಿದೇನೋ, ಒಂದ್ ವೇಳೆ ಇದನ್ನ ನೀನು ಸರಿ ಮಾಡುವುದಕ್ಕೆ ಹೋದಾಗ ಅವನು ನಿಂದು ಎತ್ತಿಟ್ಟಿದ್ದಾನೇನೋ. ಅಬ್ಬಬ್ಬಬ್ಬಬ್ಬ, ಬೈಬಲ್ ಏನ್ ಹೇಳ್ತಾ ಇದೆ ಪ್ರಿಯರೇ. ನಿನ್ನನ್ನು ಕಟ್ಟಿ ಹಾಕ್ಬಿಡ್ತೀನಿ ನೋಡಲ್ಲಿ, ನಿನ್ನನ್ನು ಕಟ್ಟಿ ಹಾಕ್ತ. ನೀನ್ ಎಚ್ಚರಿಕೆಯಾಗಿರು. ನೀನು ದುಷ್ಪ್ರೇರಣೆಗೆ ಒಳಗಾಗಬೇಡ. ನೀನು ದುಷ್ಟನು ನಿನಗೆ ಪ್ರೇರೇಪಣೆ ಕೊಡ್ತಾ ಇದ್ದಾನೇನೋ, ಒಂದ್ ವೇಳೆ ನಿನ್ನಲ್ಲಿ ಏನಾದ್ರೂ ದೋಷವಿದೆಯೇನೋ ಒಂದ್ಸಲ ಸ್ಕ್ಯಾನ್ ಮಾಡ್ಕೋ. ನಿನ್ನನ್ನು ನೀನು ವಿಚಾರಿಸ್ಕೋ ಅಂತ ಕೊರಿಂಥ ಪತ್ರಿಕೆಯಲ್ಲಿ ನೋಡಿದೇವಲ್ಲ. ನಮ್ಮನ್ನು ನಾವು ವಿಚಾರಣೆ ಮಾಡಿಕೊಂಡ್ರೆ ನಾವು ತೀರ್ಪಿಗೆ ಗುರಿಯಾಗುವುದಿಲ್ಲ. ಈಗ ಇನ್ನೊಬ್ಬರು ದೋಷ ಎಣಿಸುವುದಕ್ಕೆ ನಾನು ಕಣ್ಣಿಗೆ ಕಂಡಿದ್ದು ಹೇಳಬೇಕು. ಹೋಗ್ಬೇಕಂದ್ರೂ ನಾನ್ ಹೆಂಗಿದ್ದೀನಿ ಅಂತ ನಾನ್ ತಿಳ್ಕೊಬೇಕಂತ. ನಾನ್ ಹೇಗಿದ್ದೀನಿ ಅದನ್ನ ಆಲೋಚನೆ ಮಾಡ್ಬೇಕಂತ ಪ್ರಿಯರೇ. ಅದನ್ನು ಬಿಟ್ಟು ನಾನು ಕಣ್ಣಿಗೆ ಕಂಡಾನ ಇನ್ನೇನು ರೆಡ್ ಹ್ಯಾಂಡಾಗಿ ಸಿಕ್ಕಾನಂತೇಳಿ ಕೇಸಿ ಅವನ್ ಹಿಡ್ಕೊಂಡು ಬಂದು 4 ಮಂದಿ ಮುಂದೆ ನಿಂದ್ರಿಸಿ ಅವಮಾನ ಪಡಿಸುವುದು ಅಲ್ಲ ಪ್ರಿಯರೇ. ನಾವು ನೋಡೋಣ ಪ್ರಿಯರೇ. ಮತ್ತೆ ಯೋಹಾನ ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲೆಲ್ಲ ಯೇಸು ಕ್ರಿಸ್ತನ ಬಳಿಗೆ ಒಂದು ಸ್ತ್ರೀಯನ್ನು ಹಿಡ್ಕೊಂಡ್ ಬರ್ತಾರಲ್ಲ, 5 8 ಯೋಹಾನ ಬರೆಸುವಾರ್ತೆ ನೋಡೋಣ ಪ್ರಿಯರೇ. 8ನೇ ಅಧ್ಯಾಯ ಇರ್ಬೇಕು. 8ನೇ ಅಧ್ಯಾಯ 5ನೇ ವಚನ ಅಥವಾ 4ನೇ ವಚನದಿಂದ, ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯ ಧರ್ಮಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಈಕೆಯ ವಿಷಯದಲ್ಲಿ ನೀನು ಏನು ಹೇಳುತ್ತಿ ಎಂದು ಆತನನ್ನು ಕೇಳಿದರು. ಆತನ ಮೇಲೆ ತಪ್ಪು ಹೊರಿಸುವುದಕ್ಕೆ ಏನಾದ್ರೂ ಒಂದು ನಿಮಿತ್ತ ಬೇಕಾಗಿದ್ದರಿಂದ ಈತನು ಏನನ್ನುತ್ತಾನೋ ನೋಡೋಣ ಅಂದು ಹಾಗೆ ಕೇಳಿದ್ರು. ರೆಡ್ ಹ್ಯಾಂಡ್ ಸಿಕ್ಕ ನಮಗೆ ಈಕೆ ವ್ಯಭಿಚಾರ ಮಾಡುವಾಗ ನಾವು ಹಿಡ್ಕೊಂಡ್ ಬಂದೀವಿ ಈಕಿನ್ನ ಅಂತೇಳಿ. ಇನ್ನೇನಿಕನ್ನ ನಾವ್ ಏನಾದ್ರೂ ಮಾಡ್ಬೋದು, ಹೊಡಿಬಹುದು, ಕೊಲ್ಲಬಹುದು, ಸಾಯಿಸ್ಬಹುದು, ಕತ್ತರಿಸಬಹುದು ಇವಳಿಗೆ ಅಂತೇಳಿ ನಮ್ಮ ಮೋಶೆ ಧರ್ಮಶಾಸ್ತ್ರ ಪ್ರಕಾರ ದೊಡ್ಡ ದೊಡ್ಡ ಕಲ್ಲುಗಳನ್ನು ಎತ್ತಿ ಹಾಕಿ ತಲೆ ಮೇಲೆ ಹಾಕ್ಬೇಕು ಅಂತೇಳಿ ನಮಗೆ ಧರ್ಮಶಾಸ್ತ್ರ ಬರೆದಿದೆ. ಬಟ್ ನೀನ್ ಏನಂತಿದ್ದಿ ಅಂತ ಯೇಸು ಸ್ವಾಮಿನ ವಿಚಾರ ಮಾಡಿದ ಅವರು ಯೇಸು ಸ್ವಾಮಿನ ವಿಚಾರ ಮಾಡಿದಾಗ ಯೇಸು ಸ್ವಾಮಿ ಒಂದೇ ಹೇಳಿದ, ನೀನು ಏನಾದ್ರೂ ತಪ್ಪು ಮಾಡಿಲ್ಲ ಅಂದ್ರೆ, ನಿನ್ನಲ್ಲಿ ಯಾವ ದೋಷ ಇಲ್ಲ ಅಂತಂದ್ರೆ, ನೀನು ದುಷ್ಪ್ರೇರಣೆಗೆ ಒಳಗಾಗಿಲ್ಲ ಅಂತಂದ್ರೆ ಮೊದಲು ಆ ಅಮ್ಮನ ಮೇಲೆ ಕಲ್ಲಾಕು. ಈಗ ಏನಾಯ್ತು ಪ್ರಿಯರೇ?
ರೆಡ್ ಹ್ಯಾಂಡ್ ಆಗಿ ಸಿಕ್ಕಳಲ್ಲ, ಶಿಕ್ಷೆ ಕೊಡ್ಬೋದಲ್ಲ, ಗದರ್ಸ್ಬೋದಲ್ಲ, ಬೈಬೋದಲ್ಲ, ಹೊಡಿಬೋದಲ್ಲ, ಏನಾದ್ರೂ ಮಾಡ್ಬೋದಲ್ಲ. ಆದ್ರೆ ಯೇಸು ಸ್ವಾಮಿ ಇಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಕ್ಕಿನ್ನ ಕೂಡ ರಕ್ಷಿಸುವುದಕ್ಕೆ ಆಲೋಚನೆ ಮಾಡ್ತಾ ಇದ್ದಾರೆ. ಏನಂತ? ನಿಮ್ಮಲ್ಲಿ ಯಾವನು ತಪ್ಪು ಮಾಡಿಲ್ಲವೋ ಅವನು ಮೊದಲು ಕಲ್ಲ ಹಾಕಲಿಲ್ಲ. ಈಗ ಅವ್ರನ್ನ ಸ್ಕ್ಯಾನ್ ಮಾಡ್ಕೊಳ್ಳಕ ಪ್ರಾರಂಭ ಮಾಡಿದರು, ಅವ್ರನ್ನ ವಿಚಾರ ಮಾಡ್ಕೊಳ್ಳಕ ಪ್ರಾರಂಭ ಮಾಡಿದರು. ಓಹೋ, ನಾನೇನ್ ಮಾಡಿದ್ದೀನಿ ಅಂತ ಆಲೋಚನೆ ಮಾಡಿದರು. ಎಲ್ಲರ ತಪ್ಪುಗಳು ಅವ್ರಿಗೆ ಕಂಡು ಅವ್ರು ಕಲ್ಲಲ್ಲಿ ಬಿಸಾಕ್ಬಿಟ್ರು, ಸೈಲೆಂಟ್ ಆಗಿ ಹೋಗ್ಬಿಟ್ರು. ನೋಡಿದಿರಾ? ಒಂದು ಆತ್ಮವನ್ನು ರಕ್ಷಿಸಬೇಕನ್ನಂತ ಆಲೋಚನೆ ಬೇಕು. ಈಗ ನಾನು ಕಣ್ಣಿಗೆ ಕಂಡಿದ್ದಾರೆ, ಅವ್ರು ಪಾಪ ಮಾಡಿದ್ದು ನಾನು ನೋಡಿದೀನಿ ಅಂತ ತಿಳ್ಕೊಂಡು ನೀನು ಏನಾದ್ರೂ ಮಾಡ್ಬಹುದು ಅಂತ ನೀನ್ ಅನ್ಕೊಂಡಿದೀಯಾ. ಆದ್ರೆ ಯೇಸು ಸ್ವಾಮಿ ಹೇಳ್ತಾನ, ನೀನ್ ತಪ್ಪು ಮಾಡಿದ್ದಿ ಇಲ್ಲ, ನೋಡ್ಕೋ. ಗಲತ ಪತ್ರಿಕೆಯಲ್ಲಿ ಅದೇ ನೋಡ್ತಾ ಇದೀವಿ ಪ್ರಿಯರೇ, ಅದೇ ನೋಡ್ತಾ ಇದೀವಿ. ಗಲತ ಪತ್ರಿಕೆಯಲ್ಲಿ ಏನ್ ಹೇಳ್ತಾ ಇದ್ದಾನೆ? ಸಹೋದರರೇ, ನಿಮ್ಮಲ್ಲಿ ಯಾವನಾದರೂ ಏನ್ ಮಾಡಿದಾನೆ? ನಿಮ್ಮಲ್ಲಿ ಯಾವನಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂತವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ನಡೆಸಿರಿ. ಆ ಸ್ತ್ರೀಯನ್ನು ಯೇಸು ಸ್ವಾಮಿ ಏನಮ್ಮ, ಯಾರು ನಿನ್ನ ಶಿಕ್ಷಿಸಲಿಲ್ಲ ಅಂತಂದ್ರೆ, ಇಲ್ಲ ಸ್ವಾಮಿ, ನನ್ನ ಯಾರು ಶಿಕ್ಷಿಸಲಿಲ್ಲ. ಹಂಗಾದ್ರೆ ನಾನು ಶಿಕ್ಷಿಸುವುದಿಲ್ಲ. ಇನ್ನು ಮೇಲೆ ಪಾಪ ಯೇಸ್ವಾಮಿ ಏನಾದ್ರ ಅಂದ, ನೀನ್ ಕೆಟ್ಟವಳಿದ್ದಿ, ನೀನ್ ಅಂತವಳಿದ್ದಿ, ನೀನ್ ಇಂಥವಳಿದ್ದಿ ಅಂತ ಅಂದ ಯೇಸ್ವಾಮಿ. ಯೇಸು ಸ್ವಾಮಿಗೆ ಅನ್ನುವುದಕ್ಕೆ ಅಧಿಕಾರ ಇದೆಯಲ್ಲ, ಯೇಸು ಸ್ವಾಮಿಗೆ ಇದೆ ಅನ್ನುವುದಕ್ಕೆ. ಆದ್ರೆ ಯೇಸು ಸ್ವಾಮಿ ಆ ಮಾತು ಮಾತಾಡ್ಲಿಲ್ಲ. ತಪ್ಪು ಮಾಡಿದ್ರು ಗೊತ್ತಿದ್ರೂ ಕೂಡ ಶಿಕ್ಷಿಸುವುದಕ್ಕೆ ನೀವು ಅರ್ಹರಲ್ಲ ಅಂತ ಹೇಳಿ ಅವರ ತಪ್ಪುಗಳನ್ನು ಅವರಿಗೇ ಕಾಣುವಂತ ರೀತಿಯಲ್ಲಿ ಮಾತಾಡಿ ಯೇಸು ಸ್ವಾಮಿ ಒಂದು ಕಲ್ಲು ಕೂಡ ಯಮ್ಮನ ಮೇಲೆ ಬೀಳಾರ್ದಂಗ ಕಾಪಾಡಿದ. ಅಂತ ಮಹಾತ್ಮನನ್ನು ನಂಬಿರ್ತಕ್ಕಂಥ ನಾವು ಪಾಪ ಮಾಡುತ್ತಾ, ನಾವು ತಪ್ಪು ಮಾಡುತ್ತಾ, ನಾವು ದೋಷ ಮಾಡುತ್ತಾ ಇನ್ನೊಬ್ಬರಲ್ಲಿ ದೋಷ ಎಣಿಸುವುದು ಎಷ್ಟು ಮಟ್ಟಿಗೆ ನ್ಯಾಯ? ಇನ್ನೊಬ್ಬರಿಗೆ ನಾವು ಜಡ್ಜ್ಮೆಂಟ್ ಕೊಡುವುದು ಎಷ್ಟು ಮಟ್ಟಿಗೆ ನ್ಯಾಯ? ಇನ್ನೊಬ್ರು ಪಾಪ ಮಾಡ್ತಿದ್ದಾರಂತ ಹೇಳುವುದು ಎಷ್ಟು ಮಟ್ಟಿಗೆ ನ್ಯಾಯ? ಇನ್ನೊಬ್ಬರನ್ನ ತೀರ್ಪು ಮಾಡಿ ಅವ್ರನ್ನ ದೋಷಿ ಅಂತ ಎಣಿಸುವುದು ಎಷ್ಟು ಮಟ್ಟಿಗೆ ನ್ಯಾಯ? ನಿನಗೆ ಅರ್ಹತೆ ಇದೆಯಾ? ನಿನಗೆ ಅವ್ರ ಸಾಹಸ ಬಿಡಂತ ಹೇಳಿದಾನ ವಾಕ್ಯದಲ್ಲಿ, ಅವ್ರನ್ನ ಬಿಟ್ಬಿಡಂತ ಹೇಳಿದಾನ ವಾಕ್ಯದಲ್ಲಿ. ಹೆಂಗ್ ಓದಿದ್ದೆಯ್ಯ ನೀನು ಬೈಬಲ್? ಹೆಂಗ್ ಓದ್ಕೊಳ್ತಾ ಇದ್ರಿ ನೀವು ಬೈಬಲ್ನ? ಯಾರಲ್ಲಾದ್ರೂ ಸ್ವಲ್ಪ ಸಣ್ಣ ತಪ್ಪು ಕಂಡ್ಬಿಟ್ರೆ ಆಯ್ತು, ಅವನು ದೂರ ಇಟ್ಬಿಡ್ತಾರ ಅವ್ರನ್ನ. ಏನು ಇವನು ಹುಟ್ಟಿದಾಗ ಪರಿಶುದ್ಧನು, ಇವನ್ ಜೀವನದಲ್ಲಿ ಪಾಪನೇ ಮಾಡಿಲ್ಲ ಅಂತ ಹೇಳಿ ಅವ್ರನ್ನ ದೂರ ಇಟ್ಬಿಡ್ತಾರ. ಆಯ್ತು, ಅವನೊಂದು ನೀಚ ಕಮ್ಮಿನ ಕುತ್ತೆ ಅಂತ ತಿಳ್ಕೊಂಡು ಅವನ್ನ ದೂರ ಇಡ್ತಾರ. ನಿನ್ನಲ್ಲಿ ಹೇಳ್ತವನ್ ಯಾರಯ್ಯ ತಪ್ಪು? ಯೇಸು ಸ್ವಾಮಿ ಪಾಪ ಮಾಡಿದಕ್ಕಿನ್ನು ಕೂಡ ಪಾಪಿ ಅಂತ ಎಣಿಸದೆ ಮಹಾತ್ಮನು ಎಂತ ಒಂದು ತೀರ್ಪು ಕೊಟ್ಟ ಯಮ್ಮನಿಗೆ ಗೊತ್ತಾ? ಅಮ್ಮ, ನಾನೂ ಶಿಕ್ಷಿಸುವುದಿಲ್ಲ ನಿನ್ನನ್ನು, ಇನ್ನು ಮೇಲೆ ನೀನು ತಪ್ಪು ಮಾಡೋದೊಂದು ಬಿಟ್ಟು ಬಿಡಮ್ಮ, ಅದೇ ಸಾಕು ಪ್ರಿಯರೇ. ಅಮ್ಮ ಅಂತ ಒಂದು ಮಾತು ಕರೆದ ನೋಡು, ಪರಿಶುದ್ಧನ ಬಾಯಿಂದ, ಪವಿತ್ರನಾದಂತ ಬಾಯಿಂದ ಒಂದು ವ್ಯಭಿಚಾರಿ ಮಾಡಿರ್ತಕ್ಕಂಥ ಒಂದು ವ್ಯಭಿಚಾರಿ ಸ್ತ್ರೀಯನ್ನು ಅಮ್ಮ ಅಂತ ಕರೆದ ನೋಡು. ಆ ಒಂದು ಮಾತಿಗೆ ಆ ಅಮ್ಮ ಪಟ್ಲು ಪ್ರಿಯರೇ. ಜೀವನನೇ ಬದಲಾಯಿಸಿಕೊಂಡು ಜೀವನ ಮಾಡಿ ಇನ್ನು ಯೇಸು ಸ್ವಾಮಿಯಿಂದ ತಿರುಗುವುದಕ್ಕೆ ಪ್ರಾರಂಭ ಮಾಡಿದ್ಲ. ಅದು ಪ್ರಿಯರೇ, ಅದು ತೀರ್ಪಂದ್ರೆ ಹಂಗಿರ್ಬೇಕು ಪ್ರಿಯರೇ. ಅವಳು ತಪ್ಪು ಮಾಡಿದಳಂತ ಗೊತ್ತಿದ್ದು ಕೂಡ ತಪ್ಪನ್ನು ತಿದ್ದೋದಕ್ಕೆ ಪ್ರಯತ್ನ ಮಾಡಿದೆ ಯೇಸು ಸ್ವಾಮಿ. ಮತ್ತೆ ನೀನು ನಾನು ಏನ್ ಮಾಡ್ತಾ ಇದೀವಿ ಇವತ್ತು? ತಪ್ಪುಗಳನ್ನು ಎತ್ತಿ ತೋರಿಸ್ತಾ ಇದೀವಿ, ಪಾಪಿಗಳಂತ ಹೇಳಿ ಮಾತಾಡ್ತಾ ಇದ್ದೀವಿ. ಇದು ನ್ಯಾಯನಾ ಪ್ರಿಯರೇ? ಇದು ನ್ಯಾಯನ? ಎಣಿಸಬಾರ್ದಂತ ಪ್ರಿಯರೇ. ಬೈಬಲ್ ಹೇಳ್ತದ ಎಣಿಸಬಾರ್ದಂತ. ಅದಕ್ಕೆ ಗಲತ ಪತ್ರಿಕೆಯಲ್ಲಿ ಓದ್ಕೊಂಡಿವಿ ಪ್ರಿಯರೇ. ನಾವು ಯಾಜಕ ಕಾಂಡ ಓದ್ಕೊಳ್ಳೋಣ ಪ್ರಿಯರೇ. ಯಾಜಕ ಕಾಂಡ 19ನೇ ಅಧ್ಯಾಯ, ಯಾಜಕ ಕಾಂಡ 19ನೇ ಅಧ್ಯಾಯ 15, 16, 17, 18 ವಚನದವರೆಗೆ ಓದ್ಕೊಳ್ಳೋಣ ಪ್ರಿಯರೇ. ಒಂದು ಅದ್ಭುತವಾದಂತ ವಿಷಯನ್ನ ದೇವರು ಅಲ್ಲಿ ಮತ್ತು ಮೋಶೆ ಸಂಗಡ ಹೇಳುವುದನ್ನು ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. 15ನೇ ವಚನದಿಂದ 19ನೇ ಅಧ್ಯಾಯ ಯಾಜಕ ಕಾಂಡ. ವ್ಯಾಜ್ಯವನ್ನು ವಿಚಾರಿಸುವಾಗ ಅನ್ಯಾಯವಾದ ತೀರ್ಪನ್ನು ಮಾಡಬಾರದು. ಬಡವನ ಬಡತನವನ್ನಾಗಲಿ ದೊಡ್ಡ ಮನುಷ್ಯನ ಘನತೆಯನ್ನಾಗಲಿ ಲಕ್ಷ್ಯ ಮಾಡದೆ ಪಕ್ಷಪಾತವಿಲ್ಲದೆ ತೀರ್ಪನ್ನು ಕೊಡಬೇಕು. ಪರಿಚಯವುಳ್ಳವರಲ್ಲಿ ಒಬ್ಬರು ಮೇಲೊಬ್ಬರು
ಚಾಡಿ ಹೇಳಬಾರದು, ಮತ್ತೊಬ್ಬನಿಗೆ ಮರಣ ಶಿಕ್ಷೆ ಆಗಲೇಬೇಕೆಂದು ಛಲ ಹಿಡಿಯಬಾರದಂತ, ಹಠ ಹಿಡಿಬಾರದಂತ. ನಾನು ಯೆಹೋವನು. ಸಹೋದರನ ವಿಷಯವಾಗಿ ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳಬಾರದು. ನೆರೆಯವನ ದೋಷಕ್ಕೆ ನೀವು ಒಳಗಾಗದಂತೆ ಅವನ ತಪ್ಪನ್ನು ಅವನಿಗೆ ತಿಳಿಸಲೇಬೇಕು. ನಿಮ್ಮ ಸ್ವಜನರಲ್ಲಿ ಯಾರಿಗಾದರೂ ಕೇಡಿಗೆ ಕೇಡನ್ನು ಮಾಡದೆ, ಮನಸ್ಸಿನಲ್ಲಿ ಮಸ್ತರವನ್ನು ಇಟ್ಟುಕೊಳ್ಳದೆ, ನಿಮ್ಮ ನೆರೆಯವರನ್ನು ನಿನ್ನಂತೆ ಪ್ರೀತಿಸಬೇಕು. ನಾನು ಯೆಹೋವನು ಅಂತ ಹೇಳ್ತಾ ಇದ್ದಾನೆ ದೇವರು. ನಾನು ಯೆಹೋವನು. ನೀವು ಈ ರೀತಿಯಾಗಿ ತೀರ್ಪು, ಪಕ್ಷಪಾತ ಇರಬಾರದು ನಿಮ್ಮಲ್ಲಿ. ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ತಪ್ಪು ಮಾಡಿದ್ದೆ ಆದರೆ, ಬರೋಣ ಲಾಸ್ಟ್ ಪಾಯಿಂಟಿಗೆ ಬರ್ತೇನೆ ಪ್ರಿಯರೇ. ನಿಮ್ಮಲ್ಲಿ ಯಾರಾದರೂ ತಪ್ಪು ಮಾಡಿದ್ದೆ ಆದರೆ ನಿನಗ್ ಕಂಡಿತು ಅಂದ್ರೆ, ನೀನು ಪರ್ಫೆಕ್ಟ್ ಇದ್ದಿ ಅಂದ್ರೆ, ಅವಾಗ ನೀನ್ ಏನ್ ಮಾಡ್ಬೇಕಂತ ಮತ್ತೇನ್ ಬರೆದ ಸುವಾರ್ತೆ ಹೇಳ್ತಾ ಇದೆ ಪ್ರಿಯರೇ. 15ನೇ ಅಧ್ಯಾಯ ಇರಬೇಕು. ಅಲ್ಲ, 18ನೇ ಅಧ್ಯಾಯ. ಮತ್ತೇನ್ ಬರೆಸುವಾರ್ತೆ 18ನೇ ಅಧ್ಯಾಯ 15ನೇ ವಚನದಿಂದ ಓದಿಕೊಳ್ಳೋಣ. ಇದಲ್ಲದೆ ನಿನ್ನ ಸಹೋದರನು ತಪ್ಪು ಮಾಡಿದರೆ ನೀನು ಹೋಗಿ ಅವನು ಇಬ್ಬರೇ ಇರುವಾಗ ಅವನ ತಪ್ಪನ್ನು ಅವನಿಗೆ ತಿಳಿಸು. ಇನ್ನೊಬ್ಬರಿಗೆ ತಿಳಿಸಂದಾನ, ಅವನ ತಪ್ಪು ಅವನಿಗೆ ತಿಳಿಸಂದಾನ. ಮಾತಾಡ್ಬೇಕು. ಅವನ್ ತಪ್ಪು ಅವನಿಗೆ ತಿಳಿಸಬೇಕು. ಅವನ ತಪ್ಪು ಅವನಿಗೆ. ನಾವೇನ್ ಮಾಡ್ತೀವಿ? ಯಾರಾದ್ರೂ ತಪ್ಪು ಮಾಡಿದ್ರೆ ಡಂಗೂರ ಬಾರಿಸ್ತೀವಿ, ಎಲ್ಲರಿಗೂ ತಿಳಿಸ್ಬಿಡ್ತೀವ. ಎಲ್ಲರಿಗೆ ಗಲಾಸ ಟಕ 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 ಹಿಂಗ್ ಮಾಡಿದೆ ಮೇಲೆ ಫೋನ್ ಹಚ್ಚಿಬಿಡ್ತೀವಿ. ಹೆಚ್ಚು ಕಡಿಮೆ ಆದ್ರೆ ಒಂದ್ 10 ಜನಕ್ಕೆ ಕಾನ್ಫರೆನ್ಸ್ ಹಾಕೊಂಡ್ಬಿಡ್ತೀವಿ. ಹಿಂಗ್ ಮಾಡಿದೆ, ನಾನ್ ನೋಡಿದೆ ಅವ್ನ್ ತಪ್ಪು ಮಾಡೋದ್ ನಾನ್ ನೋಡಿದೆ, ನಾನ್ ಕಣ್ಣಾರ ಕಂಡೆ ಅವನ್ನ. ನಾನು ಸಮಯ ಹೇಳ್ತಾ ಇದ್ದಾನೆ. ಮತ್ತೊಂದ್ಸಲ ಓದೋಣ. ಇದಲ್ಲದೆ ನಿಮ್ಮ ಸಹೋದರನು ತಪ್ಪು ಮಾಡಿದರೆ ನೀನು ಹೋಗಿ ಅವನು ಇಬ್ಬರೇ ಇರುವಾಗ, ಅವನ ಪರ್ಸನಲ್ ಆಗಿ ಕರ್ಕೊಂಡು ಹೋಗು. ಅವನ ತಪ್ಪನ್ನು ಅವನಿಗೆ ತಿಳಿಸು. ಅವನು ನಿನ್ನ ಮಾತನ್ನು ಕೇಳಿದರೆ ನಿನ್ನ ಸಹೋದರನನ್ನು ಸಂಪಾದಿಸಿಕೊಂಡಿರುವೆ. ಅಮ್ಮ, ಒಂದು ಆತ್ಮ ಗೆದ್ದು ಬಿಟ್ಟಿ ನೀನು. ಅವನ್ ಪರ್ಸನಲ್ ಕರ್ಕೊಂಡೋಗಿ ಟೀ ಕುಡಿಯಕ್ಕೋ ಅಥವಾ ಹೊರಗಡೆ ಎಲ್ಲೋ ಕೂತ, ಬ್ರದರ್ ಹಂಗ ಸುತ್ತಾಡ್ಕೊಂಡ್ ಬರೋಣ ಬಾ, ಸಿಸ್ಟರ್ ಹಂಗ ಹೋಗಿ ಬರೋಣ ಬಾ ಅಂತ ಹೇಳಿ ಕರ್ಕೊಂಡು ಅವ್ರ ಮನೆಯಲ್ಲಿ ಅಥವಾ ಪರ್ಸನಲ್ ಆಗಿ ಯಾರಿಲ್ದಾಗ ಅವ್ರ ಮನೆಗೆ ಹೋಗಿ ಕುಂತ್ಕೊಂಡು, ಏನಿಲ್ಲ ಬ್ರದರ್, ನೀವು ತಪ್ಪು ತಿಳ್ಕೊಬೇಡ್ರಿ, ನಾನು ವಿಷಯ ಹೇಳ್ತೀನಿ ನಿನಗೆ. ಅದೇನಂದ್ರೆ, ನಾನು ನಿನ್ನೆ ದಿನದಲ್ಲಿ ನಿನ್ನ ನೋಡಿದೆ, ನೀನ್ ತಪ್ಪು ಮಾಡ್ತಾ ಇದ್ದಿ, ಅದು ನನ್ನ ಕಣ್ಣಿಗೆ ಕಂಡಿತು. ಪ್ಲೀಸ್ ಅದು ಹಂಗ್ ಮಾಡ್ಬಾರ್ದಲ್ಲ, ನಾವು ವಾಕ್ಯ ಹಿಂಗಿದೆಯಲ್ಲ ಅಂತೇಳಿ ನಿನಗೆ ಗೊತ್ತಿರೋ 1-2 ವಚನಗಳು ತೋರಿಸಿ, ಈ ತಪ್ಪನ್ನ ನಾವು ಮಾಡ್ಬಾರ್ದು ಬ್ರದರ್, ಇದು ಬಹಳ ತಪ್ಪು, ನಾವು ಕ್ರೈಸ್ತರು ಬ್ರದರ್ ಅಂತ ಹೇಳಿ ಅವನ ತಪ್ಪನ್ನ ಅವನಿಗೆ ಅರಿವು ಮೂಡುವಂತ ರೀತಿಯಲ್ಲಿ ತಿಳಿಸು. ಹೌದು ಬ್ರದರ್, ಸಾರಿ ಬ್ರದರ್, ನನ್ ತಪ್ಪಾಯ್ತು, ಇನ್ಮೇಲೆ ತಪ್ಪು ಮಾಡಲ್ಲ ಬ್ರದರ್ ಅಂತ ಹೇಳಿ ಅವನನ್ನು ತಿದ್ದುಕೊಂಡನ, ಒಂದು ಆತ್ಮ ನಿನ್ ಗೆದ್ದಂಗಾಯ್ತು. ಓಕೆ, ಅವನ ಆ ಮಾತು ಕೇಳಿಲ್ಲ. ನೀನ್ ಹೇಳಿದ್ರೆ ನಿಂದೆ ಯಾವ್ದೊಂದು ತಪ್ಪು ಎತ್ತಿ ತೋರಿಸ್ಬಿಟ್ಟ. ನೀನೇನ್ ನೆಟ್ಟಿಗಿದ್ದಿ, ನೀನೇನು ಸಾಜವಂತ, ನೀನೇನು ಹಂಗ ಹಿಂಗ ಅಂತೇಳಿ ನಿನ್ನ ಮೇಲೆ ರೇಗೆ ಆಡ್ದ. ಅವಾಗ ನೀನ್ ಸುಮ್ನೆ ಇದ್ದಾಗ ನಿನ್ನಂಗೆ ಒಬ್ಬರು ನೋಡಿರ್ತಾರಲ್ಲ, ತಪ್ಪು ಮಾಡವನು ಎಲ್ಲರಿಗೂ ಸಿಗ್ಬಿಡ್ತಾನ, ಎಲ್ಲರ ಕಣ್ಣಿಗೆ ಕಂಡೇ ಕಾಣ್ತಾನ ಅವನು. ಅವರು ನೋಡಿರ್ತಾರಲ್ಲ, ಅವರು ನೋಡಿದಾಗ ನೀನು ಇಲ್ಲಿ ಕೆಳಗ ವಚನ ನೋಡ್ರಿ ಪ್ರಿಯರೇ. ಅವನು ಕೇಳದೆ ಹೋದರೆ 2-3 ಸಾಕ್ಷಿಗಳ ಬಾಯಿಯಿಂದ ಪ್ರತಿಯೊಂದು ಮಾತು ಸ್ಥಾಪನೆಯಾಗುವ ಹಾಗೆ ಪರ್ಫೆಕ್ಟ್ ಆಗಿರ್ಬೇಕು. ಮತ್ತೆ ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ಬೇಕು. ನೀವು ಕಂಡ್ರೇ ಇಲ್ಲ. ಕಂಡಿ ಬ್ರದರ್, ನಾವು ನೋಡಿ ಬ್ರದರ್, ನೀನು ನೋಡಿದ್ದೆ, ನೀನು ನೋಡಿದ್ದೆ, ನಾನು ನೋಡೇನೆ ಅಂದ್ರೆ 3 ಜನ ಹೋಗಿ ಅವನ್ನ ಏನ್ ಮಾಡ್ಬೇಕೀಗ? 3 ಜನ ಹೋಗಿ ಅವನ್ನ ಕುಂದ್ರಿಸಿ ಅವನ್ನ ಮಾತಾಡ್ಬೇಕು. ಒಬ್ಬಿಬ್ಬರನ್ನು ಬಿಟ್ಟು ಸಂಗಡ ಕರ್ಕೊಂಡು ಹೋಗಿ ಅವರ ಮಾತನ್ನು ಕೇಳದೆ ಹೋದರೆ ಸಭೆಗೆ ಒಪ್ಪಿಸಬೇಕಂತ. ಈ 3 ಜನ ಹೇಳಿದಾಗ ಕೂಡ ಅವನು ಕೇಳಲಿಲ್ಲ ಅಂದ್ರೆ ಅವಾಗ ಎಲ್ಲಾರು ಸೇರಿ ಸಭೆಯಲ್ಲಿ ಕುಂದಿರಿಸಿ ಮಾತಾಡ್ಬೇಕಂತೆ. ಸಭೆ ಎಲ್ಲ ಸೇರ್ಕೊಂಡು, ಬ್ರದರ್ ನೀನ್ ಇಂತ ತಪ್ಪು ಮಾಡ್ತಾ ಇದೀಯಾ, ಇದು ಸರಿ ಅಲ್ಲ. ಒಬ್ರು ಹೇಳಿದ್ರು, 3 ಜನ ಹೇಳಿದ್ರು, ನೀನ್ ಕೇಳ್ತಾ ಇಲ್ಲ. ಈಗ ನಾವೆಲ್ಲರೂ ಹೇಳ್ತಾ ಇದೀವಿ, ಬ್ರದರ್ ತಪ್ಪು, ನೀನು ಅದು ಬಿಟ್ಬಿಡು, ಅದು ದೇವರಿಗೆ ವಿರುದ್ಧವಾದದ್ದು, ದೇವರದು ಮೆಚ್ಚಲ್ಲ, ನೀನು ಪಾಪ ಮಾಡ್ತಾ ಇದೀಯ ಅಂತ ಹೇಳಿ ಅವನಿಗೆ ಎಲ್ಲಾರು ಎಚ್ಚರಿಸ್ಬೇಕಂತ. ಅವನು ಎಲ್ಲರೂ ಹೇಳಿದಾಗ ಅವನು ತಿದ್ದುಕೊಂಡ್ರೆ ಸರಿ ಅಂತ. ಒಂದು ವೇಳೆ ಅವನು ತಿದ್ದುಕೊಳ್ಳದೆ ಹೋದರೆ
17ನೇ ವಚನ. ಅವನು ಅವರ ಮಾತನ್ನು ಕೇಳದೆ ಹೋದರೆ ಸಭೆಗೆ ಹೇಳು, ಆದರೆ ಸಭೆಯ ಮಾತನ್ನು ಕೇಳದೆ ಹೋದರೆ ಅವನು ಅಜ್ಞಾನಿಯಂತೆಯೇ ಭ್ರಷ್ಟನಂತೆ ಇರ್ಲಂತೇಳಿ ಅವನ್ನ ಬಿಟ್ಟು ಬಿಡ್ರಿ ಅಂತ. ನೀನ್ ತೀರ್ಪು ಕೊಡ್ಬೇಕಂತ. ಹೆಂಗ ತೀರ್ಪು ಕೊಡ್ಬೇಕು? ನಮ್ಗೆ ಹೇಳಿದ್ನಲ್ಲ, ಎಲ್ಲಿ ಕೊರಿಂಥ ಪತ್ರಿಕೆಯಲ್ಲಿ ಹೇಳಿದ್ನಲ್ಲ, ತೀರ್ಪು ಕೊಡ್ಬೇಕು. ನಾವು ಲೋಕಕ್ಕೆ ತೀರ್ಪು ಕೊಡುವವರಾಗಿದ್ದೀವಿ ಮತ್ತು ದೇವದೂತರಿಗೆ ತೀರ್ಪು ಕೊಡುವಂತವರಾಗಿದ್ದೀವಿ, ನಮ್ಮ ಕ್ರೈಸ್ತ ಸಮಾಜಕ್ಕೆ ನಾವು ತೀರ್ಪು ಕೊಡುವಂತವರಾಗಿದ್ದೀವಿ ಅಂತಂದ್ರೆ ತೀರ್ಪು ಕೊಡ್ಬೇಕು. ಹೆಂಗಂತಂದ್ರೆ ಒಂದು ಪ್ರಾಸೆಸ್ ಇದೆ. ಯಾರಾದ್ರೂ ಒಬ್ರು ತಪ್ಪು ಮಾಡಿದ್ರೆ ಅವನನ್ನು ಪರ್ಸನಲ್ ಆಗಿ ಹೋಗಿ ವಿಚಾರ ಮಾಡ್ರಿ, 2-3 ಹೋಗಿ ವಿಚಾರ ಮಾಡ್ರಿ, ಸಭೆಯಾಗಿ ವಿಚಾರ ಮಾಡ್ರಿ. ಇವ್ರು ಯಾರ ಮಾತಿಗೆ ಬಗ್ಗಿದನ ಒಳ್ಳೇದಾಯ್ತು. ಒಂದು ಆತ್ಮವನ್ನು ಪಾತಾಳದಿಂದ ತಪ್ಪಿಸಿ ನೀತಿ ಮಾರ್ಗದಲ್ಲಿ ನಡೆಸಿದವರಾಗ್ತೀರಿ. ಒಂದು ವೇಳೆ ಅವನು ನಿಮ್ಮ ಮಾತು ಯಾರ ಮಾತು ಕೇಳಿಲ್ಲ, ನಾನು ಹಿಂಗೇ ಮಾಡ್ತೇನೆ ನೋಡಂತಂದ್ರೆ ಅವನು ಭ್ರಷ್ಟನಂತೆ ತಿಳಿದುಕೊಂಡು ಅವನ್ನ ಬಿಟ್ಟು ಬಿಡ್ರಿ ಅಂತ ಹೇಳಿ. ಈ ಪ್ರೋಸೆಸ್ ಯಾರಾದ್ರೂ ಮಾಡ್ತಾ ಇದಾರ? ಈ ರೀತಿ ಯಾರಾದ್ರೂ ತೀರ್ಪು ಕೊಡ್ತಾ ಇದಾರ? ಈ ರೀತಿ ಯಾರಾದ್ರೂ ತಿದ್ದುಪಡಿ ಮಾಡ್ತಾ ಇದಾರ? ಅವರಿಗೆ ಕೋಪವನ್ನೆಬ್ಬಿಸದೆ ಅಂತ ವಾಕ್ಯ ಹೇಳ್ತದೆ. ಅವನಿಗೆ ಕೋಪವನ್ನೆಬ್ಬಿಸದೆ ಅವನು ನಿಧಾನವಾಗಿ ತಿದ್ದರಿ, ನಿಧಾನವಾಗಿ ತಿದ್ದುಪಡಿ ಮಾಡ್ರಿ. ಅವನ್ನ ಶಾಂತ ಮುಖರಾಗಿ, ಶಾಂತ ಗುಣವುಳ್ಳವರಾಗಿ ಅವನ ತಪ್ಪನ್ನ ಅವನಿಗೆ ತಿದ್ದಿ ಅವನ್ನ ಸರಿ ಮಾಡಿ ಸಭೆಯಲ್ಲಿ ಇಟ್ಟುಕೊಂಡ್ರಂತ ವಾಕ್ಯ ಹೇಳ್ತಾ ಇದ್ರೆ ಅವನು ದೋಷಿ ಅಂತ ತಿಳಿದುಕೊಂಡು ಇನ್ನು ಏನೂ ಗೊತ್ತಿಲ್ಲ, ಏನೂ ಇಲ್ಲ, ಸುಡುಗಾಡಿ ಸಿದ್ದರಮಠ ಇಲ್ಲ, ಅವನ ಮೇಲೆ ದೊಡ್ಡ ದೊಡ್ಡ ನೇರಾರೋಪಗಳನ್ನು ಮಾಡಿ ಅವನು ಕೆಟ್ಟವನಂತೇಳಿ ಚಿತ್ರೀಕರಿಸಿ ಜಗತ್ತಿಗೆಲ್ಲ ಅವನು ಪಾಪಿ ಅಂತೇಳಿ ತೋರಿಸಿ ನಾನೇನೋ ನೀತಿವಂತನೇ ಅಂತೇಳಿ ಮೆರೆದ್ರೆ ಒಂದು ದಿನ ದೇವರ ಕೈಯಲ್ಲಿದೆ ನಿಂದು. ಇವತ್ತು ಮನುಷ್ಯರ ಕೈಯಿಂದ ನೀನು ತಪ್ಪಿಸಿಕೊಳ್ಬಹುದು, ದೇವರ ಕೈಯಿಂದ ನೀನು ತಪ್ಪಿಸಿಕೊಳ್ಳಕ ಸಾಧ್ಯನೇ ಇಲ್ಲ. ಪ್ರೀತಿಯುಳ್ಳಂತ ದೇವರ ಮಕ್ಕಳಿಗೆ ಸಾಧ್ಯನೇ ಇಲ್ಲ. ದೇವರ ಕೈಯಿಂದ ನೀನು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನೀವು ಜಾಗೃತೆಯಾಗಿ ಆಲೋಚನೆ ಮಾಡಿ ತಿಳ್ಕೊಳ್ಳಿ. ಇನ್ನೊಬ್ಬರಲ್ಲಿ ದೋಷ ಎಣಿಸುವಂತ ನೀನು ನಿನ್ನಷ್ಟಕ್ಕೆ ನೀನೇ ಆಲೋಚನೆ ಮಾಡಿಕೊಂಡ ಕಸಿ ನೀನು ಪಶ್ಚಾತ್ತಾಪ ಪಟ್ಟು, ದೇವರೇ ಇಷ್ಟು ದಿನ ನಾನು ಯಾರ್ಯಾರ ಬಗ್ಗೆ ನಾನು ಏನೇನೋ ಮಾತಾಡಿದೀನಿ, ಇನ್ನ ಮೇಲೆ ಅಂತದ್ದು ಮಾಡಲ್ಲಪ್ಪ ದೇವರೇ ಅಂತೇಳಿ ಕ್ಷಮೆ ಕೇಳಿಕೊಂಡು ನೀನು ತಿದ್ದುಕೊಂಡು ಜೀವನ ಮಾಡು. ಇಲ್ಲದ್ರೆ ಅದು ಭಯಂಕರವಾದಂತ ಶಿಕ್ಷೆಗೆ ಗುರಿ ಆಗ್ತೀಯ ನೀನು. ಯಾಕಂದ್ರೆ ಇನ್ನೊಬ್ಬರನ್ನು ದೋಷಿ ಎಂದು ಸಮಾಜಕ್ಕೆ ಪರಿಚಯ ಮಾಡ್ತಾ ಇದೀಯ ನೀನು. ಅವನು ಪಾಪಿ ಇದ್ದಾನೆ, ಅವನು ನೀಚ ಇದ್ದಾನೆ, ಅವನು ನಿಕೃಷ್ಟ ಇದ್ದಾನೆ ಅಂತೇಳಿ ಅವನ್ನ ದೊಡ್ಡ ಬೋರ್ಡ್ ಹಾಕಿ ತೋರಿಸ್ತಾ ಇದೀಯ ನೀನು. ಸರಿಪಡಿಸ್ಕೊ, ನಿನ್ನ ಜೀವನ ಸರಿಪಡಿಸ್ಕೊ. ನೀನು ಸರಿಪಡಿಸ್ಕೊಂಡು ಜೀವನ ಮಾಡು. ನಿನ್ನಲ್ಲಿರ್ತಕ್ಕಂಥ ತಪ್ಪುಗಳನ್ನು ತಿದ್ದುಕೊಂಡು ಬದುಕೋದು ಕಲಿ. ಇನ್ನೊಬ್ಬನಲ್ಲಿ ದೋಷ ಎಣಿಸುವ ನೀನು ನಿನ್ನಲ್ಲಿ ದೋಷ ಇದೆ ಎಂದು ನೀನು ಮರ್ತು ಹೋಗಿದೀಯಾ? ನಿನ್ನ ತಪ್ಪುಗಳು ಇನ್ನೊಬ್ಬರು ಎತ್ತಿ ತೋರಿಸ್ತಾರ ಒಂದಲ್ಲ ಒಂದು ದಿನ, ಅವತ್ತು ನೀನು ಮಾತಾಡಂತಿ. ಅದಕ್ಕೆ ಯಾರೇ ಆಗಿರ್ಲಿ ನಾನು ಯಾರಿಗೋ ಒಬ್ಬರು ದೃಷ್ಟಿ ಇಟ್ಟು ನಾನು ಮಾತಾಡ್ತಾ ಇಲ್ಲ. ನೀನು ಅಂದ ತಕ್ಷಣ ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರು ಇದು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾನೆ ದಾವಿದ್ ಗೊತ್ತಿಲ್ಲ. ಮತ್ತೆ ಇದನ್ನು ರೆಕಾರ್ಡ್ ಆದ್ಮೇಲೆ ಯೂಟ್ಯೂಬ್ ಅಲ್ಲಿ ಹೋಗುತ್ತೆ, ಪ್ರತಿಯೊಬ್ಬರಿಗೆ ಸೇರುತ್ತೆ, ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ ನಾನು. ಇದು ಕೇವಲ ಗೂಗಲ್ ಮೀಟ್ ಇರಲಿ ಕುಂತಿರ್ತಕ್ಕಂಥವ್ರಿಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಹೋಗುತ್ತಾ ಈ ವಿಡಿಯೋ. ಪ್ರತಿಯೊಬ್ಬರಿಗೆ ಹೇಳ್ತಾ ಇದೀನಿ, ನೀನು ತಪ್ಪು ತಿದ್ದುಕೊಂಡು ನಡೆಯುವುದು ಕಲಿ. ಇನ್ನೊಬ್ಬರು ತಪ್ಪು ಎಣಿಸುವ ಅರ್ಹತೆ ಯೋಗ್ಯತೆ ನಿನಗಿಲ್ಲ. ವಿಚಾರಣೆ ಮಾಡಿಕೊಂಡು ವಾಕ್ಯ ಕೇಳಿ ನಿನ್ನನ್ನು ನೀನು ಸರಿಪಡ್ಕೊಂಡು ಜೀವನ ಮಾಡಿದ್ರೆ ಸರಿ. ಇಲ್ಲಂದ್ರೆ ದೇವರು ಕೊಡೋ ತೀರ್ಪಿಗೆ ನೀನು ಒಳಗಾಗ್ತೀಯ. ದೇವರು ಕೊಡೋ ತೀರ್ಪಿಗೆ ಅದು ಅವತ್ತು ನೀನು ಗೋಳಾಡಿದ್ರು ಕೂಡ ನಿನ್ನನ್ನು ರಕ್ಷಿಸುವಂತವರು ಯಾರು ಇಲ್ಲ. ಬೆಂಕಿಗೆ ಹೋಗ್ತೀಯ. ಹೀಗೆ ತಿದ್ದುಕೊಂಡ್ರೆ ನೀನು ರಕ್ಷಿಸಲ್ಪಡ್ತೀಯ, ಕ್ಷಮಾಪಣೆ ಹೊಂದುತ್ತೀಯ, ಪರಲೋಕ ಸೇರ್ಕೊಳ್ತೀಯ. ಇಲ್ಲಾಂದ್ರೆ ಅವತ್ತು ದೇವರು ಕೊಡುವ ತೀರ್ಪಿಗೆ ನೀನು ಗುರಿ ಆದರೆ ಭಯಂಕರವಾದಂತ ಲೋಕಕ್ಕೆ ನೀನು ಹೋಗ್ಬೇಕಾಗತ್ತೆ. ಪ್ರಿಯ, ಆಲೋಚನೆ ಮಾಡಿಕೊಂಡು ಸರಿಪಡಿಸ್ಕೊಂಡು ಸರಿದಿದ್ದುಕೊಂಡು ಜೀವನ ಮಾಡ್ತೀರಂತ ಹೇಳಿ ನಂಬುತ್ತಾ ಈ ಮಾತುಗಳು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದೇವರೇ, ಪ್ರಿಯರೇ, ತೀರ್ಪಿನ ದಿನ ಇನ್ನು ಮತ್ತೆ ನಾವ್ ಯಾರಿಗೆ ತೀರ್ಪು ಮಾಡಬಾರ್ದ? ನಾವು ತೀರ್ಪು ಮಾಡ್ಬೇಕಂದ್ರೆ ಹೇಗೆ ಮಾಡ್ಬೇಕು? ಯಾರಿಗೆ ಮಾಡ್ಬೇಕು? ಇಷ್ಟಕ್ಕೆ ತೀರ್ಪು ಕ್ರೈಸ್ತರು ಯಾರಿಗೆ ಮಾಡ್ಬೇಕು? ಯಾವ್ದು ಸುಳ್ಳು ಬೋಧನೆ, ಯಾವ ಸರಿಯಾದ ಬೋಧನೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಬೋಧಕರು ಕೂಡ ಬಹಳಷ್ಟು ಮಂದಿ ತಪ್ಪು ಹೇಳ್ತಾ ಇದಾರಲ್ಲ ವಾಕ್ಯ. ಮತ್ತೆ ಈ ಬೋಧನೆ, ಸುಳ್ಳು ಬೋಧನೆ ಮಾಡುವವರಿಗೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನ ನಾಳೆ ಮಾತಾಡ್ತಾನೆ ಪ್ರಿಯರೇ. ಇದು ಇವತ್ತಿಗೆಲ್ಲ ಇದು 1ನೇ ಭಾಗ. 2ನೇ ಭಾಗ ನಾವು ತೀರ್ಪು ಕೊಡ್ಲೇಬೇಕು. ಯಾಕಂದ್ರೆ
ಕೊರಿಂಥ ಪತ್ರಿಕೆಯಲ್ಲಿ ಹೇಳ್ತದ, ಲೋಕಕ್ಕೆ ತೀರ್ಪು ಕೊಡುವವರಾಗಿದ್ದೀರಿ ನೀವು ಮತ್ತು ದೇವದೂತರಿಗೆ ತೀರ್ಪು ಕೊಡುವವರಾಗಿದ್ದೀರಿ ಅಂತ ಹೇಳಿದಾನೆ. ಅದು ಹೇಗೆ ಹೆಂಗ ಅಂತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡ್ಕೊಳ್ಳೋಣ. ಇವತ್ತಿಗೆ ಇಲ್ಲಿಗೆ ಮುಗಿಸ್ಕೊಳ್ಳೋಣ. ಕಣ್ಣು ಮುಚ್ಚರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ, ಮಹೋನ್ನತನೇ, ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು, ಸ್ತೋತ್ರಗಳು. ಹೌದಪ್ಪ, ನಾವು ಇನ್ನೊಬ್ಬರಿಗೆ ತೀರ್ಪು ಕೊಡಬಾರದೆಂಬುದಾಗಿ ನೀವು ವಾಕ್ಯದಿಂದ ನಮ್ಮನ್ನು ಎಚ್ಚರಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ತಂದೆ, ಯಾರ ಪರ್ಸನಲ್ ವಿಷಯಕ್ಕೆ ನಾವು ಹೋಗಿ ಅವರು ರಹಸ್ಯವಾದಂತ ಪಾಪಗಳನ್ನ ನಾವು ಮಾತಾಡಿ ನಾವು ದೋಷಿಗಳಾಗದಂತೆ, ನಾವು ಪಾಪಿಗಳಾಗದಂತೆ ದೇವರೇ, ನಾವು ನಮ್ಮಷ್ಟಕ್ಕೆ ನಾವು ತಪ್ಪನ್ನು ಮಾಡ್ತಾ ಇದ್ದೀವಿ ಅಂತ ತಿಳಿದುಕೊಂಡು ನಮ್ಮ ತಪ್ಪುಗಳನ್ನ ನಾವು ಸರಿಪಡಿಸಿಕೊಂಡು ನಾವು ಪಶ್ಚಾತ್ತಾಪ ಪಟ್ಟು ನಿನ್ನ ಪಾದ ಸನ್ನಿಧಾನದಲ್ಲಿ ಸೇರುವಂತ ಭಾಗ್ಯ ನಮಗೆ ಅನುಗ್ರಹಿಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ಇದ್ದಾರೆ. ಕೂಡಿ ಬಂದಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸರಿ, ಬಲಪಡಿಸರಿ. ಪ್ರತಿಯೊಬ್ಬರು ಕೂಡ ಈ ವಾಕ್ಯವನ್ನು ಕೇಳಿದ್ದಾರೆ. ಒಬ್ಬರ ಮೇಲೆ ಒಬ್ಬರು ತಪ್ಪು ಹೊರಿಸಿಕೊಂತ, ಒಬ್ಬರ ಮೇಲೆ ಒಬ್ಬರಿಗೆ ತೀರ್ಪು ಕೊಟ್ಟಂತ, ಒಬ್ಬರನ್ನೊಬ್ಬರು ದೋಷಿ ಎಂದು ಎಣಿಸಿಕೊಳ್ಳುತ್ತ ಮತ್ತು ದ್ವೇಷ, ಕಕ್ಷ ಉಳಿಸಿಕೊಳ್ಳದೆ ಪ್ರೀತಿಯಿಂದಲೂ ಅನ್ಯೋನ್ಯತೆಯಿಂದಲೂ ಸಮಾಧಾನದಿಂದಲೂ ಒಬ್ಬರನ್ನೊಬ್ಬರು ಕ್ಷಮಿಸಿಕೊಂಡು ಜೀವನ ಮಾಡುವಂತ ಭಾಗ್ಯ ಎಲ್ಲರಿಗೂ ಅನುಗ್ರಹಿಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಈಗ ದೇವ, ಪ್ರತಿ ಕುಟುಂಬವನ್ನು ಆಶೀರ್ವದಿಸರಿ, ಬಲಪಡಿಸರಿ. ಅನಾರೋಗ್ಯದಿಂದ ಇರ್ತಕ್ಕಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸರಿ ದೇವ. ವಿಶೇಷವಾಗಿ ಮತ್ತು ಅಶ್ವಿನಿಗೆ ಮತ್ತು ನಿನ್ನೆ ಬೈಕ್ ಮೇಲಿಂದ ಬಿದ್ದಿದ್ದಾಳೆ, ಮಗಳಿಗೆ ತುಂಬಾ ಗಾಯ ಆಗಿದೆ. ಆ ಮಗಳನ್ನು ನಿಮ್ಮ ಕೃಪೆ ಉಲ್ಲಾಸದಿಂದ ಕೊಟ್ಟರೆ ಗುಣಪಡಿಸಿರಿ. ಒಳ್ಳೆ ಆರೋಗ್ಯವನ್ನು ಕೊಟ್ಟು ಅತಿ ಬೇಗನೆ ಗುಣ ಹೊಂದಿಕೊಂಡು ನಿನ್ನ ನಾಮವನ್ನು ಕೊಂಡಾಡುವಂತೆ ಸಹಾಯ ಮಾಡಿ ಬೇಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಆ ಗಂಡನಿಗೆ ಸಿದ್ದಪ್ಪನ ಕೂಡ ಅನಾರೋಗ್ಯದಿಂದ ನರಳ್ತಾ ಇದ್ದೇನೆ. ಆ ಮಗನನ್ನು ಆಶೀರ್ವದಿಸ್ರಿ. ಆ ಮಗನಿಗೆ ಒಳ್ಳೆ ಆರೋಗ್ಯವನ್ನು ಕೊಡ್ರಿ. ಆರೋಗ್ಯಕರವಾದ ದೇಹದಿಂದ ನಿನ್ನನ್ನು ಮಹಿಮೆಪಡಿಸುವಂತ ಭಾಗ್ಯ ಅನುಗ್ರಹಿಸಬೇಕೆಂಬುದಾಗಿ ಬೇಡ್ತಾ ಇದ್ದೀನಿ. ಇನ್ನೂ ಯಾರಿಗಾದರೂ ಅನಾರೋಗ್ಯದಿಂದ ನರಳುತ್ತಾ ಇದ್ದೀರ ಅಂತವರನ್ನು ನೆನೆಸಿಕೊಂಡು ದೇವ, ಅವರು ಕೂಡ ಆರೋಗ್ಯವನ್ನು ದಯಪಾಲಿಸಬೇಕೆಂಬುದಾಗಿ ಬೇಡುತ್ತಾ ಇದ್ದೀನಿ. ವಿಶೇಷವಾಗಿ ಈ ಗೂಗಲ್ ಮೀಟ್ ಅನ್ನು ನಡೆಸಿಕೊಡುವಂತ ಮತ್ತು ದಾವಿದನನ್ನು ಮತ್ತು ಮಹಾಲಕ್ಷ್ಮಿ ಅವರ ಕುಟುಂಬವನ್ನು ಆಶೀರ್ವದಿಸರಿ, ಬಲಪಡಿಸರಿ. ಎರಡು ಕುಟುಂಬಗಳ ಜೊತೆಗೆ ನೀವು ಇದ್ದುಕೊಂಡು ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ವಾಕ್ಯಗಳನ್ನು ಸಮಾಜಕ್ಕೆ ಹೋಗುವಂತ ರೀತಿಯಲ್ಲಿ ಮತ್ತು ಪ್ರಯತ್ನಿಸಲಿಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ಬೇಡ್ತಾ ಇದ್ದೀನಿ. ಅದೇ ರೀತಿಯಾಗಿ ದೇವ, ಮತ್ತು ಈ ಗೂಗಲ್ ಈ ವಾಕ್ಯಗಳು ಸೋಷಿಯಲ್ ಮೀಡಿಯಾಕ್ಕೆ ಹೋಗ್ಬೇಕಾದ್ರೆ ನಮಗೆ ಕೆಲವು ಸಾಮಗ್ರಿಗಳು ಬೇಕು ದೇವ, ಮತ್ತು ಲ್ಯಾಪ್ಟಾಪ್ ಮತ್ತು ಕ್ಯಾಮ್ರಾ ಬೇಕಾಗಿದೆ ಅಂತ ಹೇಳಿ ನಿಮ್ಮ ಪಾದ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಮತ್ತು ನಮ್ಮ ಪ್ರಾರ್ಥನೆಗೆ ಪ್ರತ್ಯುತ್ತರವನ್ನು ನೀಡಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ. ಅನೇಕರು ಕೂಡ ಒಳ್ಳೆ ಮನಸ್ಸಿನಿಂದ ಪ್ರೇಮದಿಂದ ಸಹಾಯ ಮಾಡುವಂತ ಗುಣ ಎಲ್ಲರಿಗೆ ಅನುಗ್ರಹಿಸಬೇಕೆಂಬುದಾಗಿ ಬೇಡ್ತಾ ಇದ್ದೀನಿ. ಸಮಸ್ತವು ನಿನ್ನ ಪದ್ಮಪಾದಕ್ಕೆ ಒಪ್ಪಿಸಿಕೊಡುತ್ತಾ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆ. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ಅನ್ಯೋನ್ಯತ ಸಹವಾಸವು ಈಗಲೂ ಯಾವಾಗಲೂ ಸದಾ ಕಾಲ ನಮ್ಮೊಂದಿಗೆ ನಡೆಸಲಿ. ಆಮೆನ್. ಆಮೆನ್. ಅವರಿಗೆ ಒಂದು